ನಮಸ್ಕಾರ ಎಲ್ಲರಿಗೂ. ಎಲ್ಲರದು ಹಾರ್ದಿಕ ಸುಸ್ವಾಗತ ಈ ಒಂದು ಇ ಕಾಮರ್ಸ್ ಉದ್ಯೋಗ ಅವಕಾಶ ಕಾರ್ಯಕ್ರಮಕ್ಕೆ. ನಾವು ಇವತ್ತು ನಿಮ್ಮ ಮುಂದೆ ಒಂದು ಅವಾರ್ಡ್ ವಿನ್ನಿಂಗ್ ಕಂಪನಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮತ್ತೆ ಆ ಕಂಪನಿ ಬಂದು ನಮ್ಮ ಇಂಡಿಯಾದಲ್ಲಿ ನಂಬರ್ 1 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಾಗಿ ಬರ್ತಾ ಇದೆ. ಮತ್ತು ಅದು ಸರ್ವಿಸ್ ಸೆಕ್ಟರ್ದಲ್ಲಿ. ಅದು ಯಾವುದು ಕಂಪನಿ ಅಂತ ತಿಳ್ಕೊಳ್ಳೋಣ. ಅದು ಬಂದು ನೆಕ್ಸ್ಟ್ ಮನಿ ಅಂತ ಒಂದು ಅಪ್ಲಿಕೇಶನ್. ಇದು ಒಂದು ಡಿಜಿಟಲ್ ವ್ಯಾಲೆಟ್. ಮತ್ತೆ ಇದು ಒಂದು ಹೊಸ ರೀತಿಯ ಆದಂತಹ ಒಂದು ಇನ್ಕಮ್ ಅನ್ನು ಅರ್ನ್ ಮಾಡುವ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಅದು ಯಾವ ತರ ಅಂತ ನಾವು ತಿಳ್ಕೊಳ್ಳೋಣ ಈಗ. ಮೊಟ್ಟ ಮೊದಲದಾಗಿ ಈ ನೆಕ್ಸ್ಟ್ ಮನಿ ಅಪ್ಲಿಕೇಶನ್ ತಯಾರಿಸಿದಂತ ಕಂಪನಿ ಹೆಸರು ನೆಕ್ಸ್ಟ್ ಜೆನ್ ಇನ್ವೆಂಟಿವ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಇದು ಪುಣೆ ಇಂದ ಚಾಲುವಾಗಿದೆ. ಮತ್ತೆ ಈ ಕಂಪನಿ ಶುರುವಾಗಿದ್ದು 11 ಡಿಸೆಂಬರ್ 2013ರಲ್ಲಿ. ಮತ್ತೆ ಈ ಕಂಪನಿ ಬಂದು ನೆಕ್ಸ್ಟ್ ಮನಿ ಅಂತ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದು ಜನವರಿ 1, 2017. ಸೊ ಸುಮಾರು ಇನ್ನುವರೆಗೂ ಇವತ್ತಿನ ದಿನಾಂಕ ಪ್ರಕಾರ 2.5 ವರ್ಷಕ್ಕಿಂತ ಹೆಚ್ಚು ಈ ಕಂಪನಿ ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಇದು ಒಂದು ಹೆಮ್ಮೆಯ ವಿಷಯವಾಗಿದ್ದು, ಮತ್ತೆ ಈ ಕಂಪನಿಗೆ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮತ್ತೆ MSME ಇಂದ ಕೂಡ ಮಾನ್ಯತೆ ಸಿಕ್ಕಿರುತ್ತದೆ. ನೆಕ್ಸ್ಟ್ ಮನಿ ಏನ್ ಮಾಡುತ್ತಂದ್ರೆ, ಇದು ಒಂದು ಇ ವ್ಯಾಲೆಟ್ ಮತ್ತೆ ಇ ಕಾಮರ್ಸ್ ಹಾಗೂ ಅರ್ನಿಂಗ್ ಆಪರ್ಚುನಿಟಿ ಇರುವಂತ ಒಂದು ಪ್ಲಾಟ್ಫಾರ್ಮ್. ಸೊ ನೀವು ನೋಡಿರಬಹುದು, ನಿಮ್ಮ ಮುಂದೆ ಬಹಳಷ್ಟು ಇ ವ್ಯಾಲೆಟ್ಗಳು ಇದ್ದಾವೆ. ಉದಾಹರಣೆಗೆ ಪೇಟಿಎಂ, ಫೋನ್ ಪೇ, ಈ ತರ ವ್ಯಾಲೆಟ್ ಇದ್ದಾವೆ. ಅಲ್ಲಿ ನಾವು ಕೇವಲ ಕಸ್ಟಮರ್ ಆಗಿ ಕೆಲಸ ಮಾಡ್ತೇವೆ ಮತ್ತು ಅವರು ನಮಗೆ B2C ಮಾಧ್ಯಮವನ್ನು ಕೊಡ್ತಾರೆ. ಅದೇ ಪ್ರಕಾರ ನೆಕ್ಸ್ಟ್ ಮನಿ ಕೂಡ ಒಂದು ಇ ವ್ಯಾಲೆಟ್. ಇಲ್ಲಿ ಕೂಡ ನಾವು ಒಂದು ಕಸ್ಟಮರ್ ತರ ಕೆಲಸ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ನಾವು ಇಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ನೋಡ್ಕೊಳ್ಬಹುದು ಮತ್ತೆ ಇದರಿಂದ ನಾವು ಲಾಭವನ್ನು ಪಡ್ಕೊಳ್ಬಹುದು. ಸೊ ಇದು ಬಂದ್ಕೊಂಡು ಒಂದು ವಿಶೇಷತೆ ನೆಕ್ಸ್ಟ್ ಮನಿದು. ನೆಕ್ಸ್ಟ್ ಮನಿ ಆಪ್ ದ ಕಂಪನಿ ನೆಕ್ಸ್ಟ್ ಜೆನ್ ಇನ್ವೆಂಟಿವ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಇದು ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಲ್ಲಿ ಮಾನ್ಯತೆ ಪಡೆದುಕೊಂಡಿದ್ದು, ಮಹಾರಾಷ್ಟ್ರ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಇಂದ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಇನ್ಫಾರ್ಮೇಶನ್ ಅನ್ನು ಈ ಒಂದು ಇಮೇಜ್ ಅಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಮನಿ ಇದು ಒಂದು ಟ್ರೇಡ್ ಮಾರ್ಕ್ ಸಿಂಬಾಲ್. ಅದರ ಜೊತೆಗೆ ನೆಕ್ಸ್ಟ್ ಮನಿ ಅವರದೇ ಆದಂತ GST ರಿಜಿಸ್ಟ್ರೇಷನ್ ಇದೆ. ನೆಕ್ಸ್ಟ್ ಮನಿಗೆ ಒಂದು ದೊಡ್ಡ ಅವಾರ್ಡ್ ಸಿಕ್ಕಿದೆ. ಅದು ಯಾವುದಂದ್ರೆ ರಾಜೀವ್ ಗಾಂಧಿ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಫೌಂಡೇಶನ್. ಈ ಅವಾರ್ಡ್ ಈ ಕಂಪನಿಯ ಮಾಲೀಕರಾದಂತಹ ಅಭಿಷೇಕ್ ಬರ್ಮನ್ ಅವರಿಗೆ 21 ಮೇ 2019ರಲ್ಲಿ ಸಿಕ್ಕಿದೆ. ಅದೇ ಅಲ್ಲದೆ ಈ ಕಂಪನಿಗೆ ಬೆಸ್ಟ್ ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಅವಾರ್ಡ್ ಕೂಡ ಸಿಕ್ಕಿರುತ್ತದೆ 2019 15 ಮಾರ್ಚ್. ಭಾರತದಲ್ಲಿ ಅಲ್ಲದೆ ಹೊರದೇಶದಲ್ಲಿ ಕೂಡ, ಉದಾಹರಣೆಗೆ ಬ್ಯಾಂಕಾಕ್ ಅಲ್ಲಿ ಈ ಕಂಪನಿಗೆ ಎಮರ್ಜಿಂಗ್ ಕಂಪನಿ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿರುತ್ತದೆ. ಅದೇ ರೀತಿಯಲ್ಲಿ ದುಬೈಯಿಂದ ಕೂಡ ಈ ಕಂಪನಿಗೆ ಬೆಸ್ಟ್ ಇನ್ನೋವೇಟಿವ್ ಸ್ಟಾರ್ಟ್ಅಪ್ ಆಫ್ ದ ಇಯರ್ ಅವಾರ್ಡ್ ಕೂಡ ಸಿಕ್ಕಿದೆ. ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈ ಒಂದು ನೆಕ್ಸ್ಟ್ ಮನಿ ಕಂಪನಿ ಮತ್ತೆ ನೆಕ್ಸ್ಟ್ ಮನಿ ಆ್ಯಪಿಗೆ ಒಳ್ಳೆಯ ಆದಂತಹ ಒಂದು ಅರ್ಹತೆ ಮತ್ತೆ ವಿಶೇಷತೆಯನ್ನು ಸಿಕ್ಕಿರುತ್ತದೆ. ಅದೇ ರೀತಿ ನಮ್ಮ ಭಾರತ ಸರ್ಕಾರದ ವತಿಯಿಂದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಫ್ ಇಂಡಿಯಾ ನೆಕ್ಸ್ಟ್ ಜೆನ್ ಇನ್ವೆಂಟಿವ್ ಇನ್ಫಾರ್ಮ್ ಟೆಕ್ನಾಲಜಿ ಕಂಪನಿಯವರಿಗೆ ಅವರು ಮಾಡುವಂತಹ ಕೆಲಸ ಮತ್ತೆ ಸರ್ವಿಸ್ ಈ ಎಲ್ಲ ಬಗ್ಗೆ ದೃಢನಿಷ್ಠೆ ಮತ್ತೆ ಸರಿಯಾಗಿ ಕೆಲಸ ಮಾಡುವಂತಹ ಒಂದು ಧ್ಯೇಯವನ್ನು ಪಡ್ಕೊಂಡಿರ್ತಾರೆ ಮತ್ತೆ ಅದಕ್ಕೆ ಈ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಈ ಕಂಪನಿ ಇಂಡಿಯಾ 5000 ಬೆಸ್ಟ್ MSME ಅವಾರ್ಡ್ ಕೂಡ ನಾಮಿನೇಟ್ ಆಗಿರುತ್ತದೆ. ಕಂಪನಿಯ ವಿಷನ್ ಏನೆಂದರೆ, ಈ ಕಂಪನಿ ಮುಂದಿನ ದಿನಗಳಲ್ಲಿ ಒಂದು ಓಪನ್ ವ್ಯಾಲೆಟ್ ಅಂದ್ರೆ ಬ್ಯಾಂಕ್ ಆಗ್ಬೇಕಂತ ಇವ್ರದ್ದು ಒಂದು ವಿಷನ್. ಅದೇ ರೀತಿಯಲ್ಲಿ ನಂಬರ್ 1 ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಆಗಬೇಕು. ಡಿಜಿಟಲ್ ಇಂಡಿಯಾ ಒಂದು ಕೆಲಸದಲ್ಲಿ ತಮ್ಮ ಭಾಗವಹಿಸಿಕೊಳ್ಬೇಕು. ಇ ಕಾಮರ್ಸ್ ಬಿಸ್ನೆಸ್ ಡೆವಲಪ್ ಮಾಡಬೇಕು ಮತ್ತೆ ಒಂದು ಉತ್ತಮವಾದಂತಹ B2B ಪ್ಲಾಟ್ಫಾರ್ಮ್ ಆಗ್ಬೇಕಂತ ಈ ಕಂಪನಿಯ ಒಂದು ವಿಷನ್. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾದಿಂದ ಮುಖಾಂತರ ಇವರಿಗೆ ಮಾನ್ಯತೆ ಸಿಕ್ಕಿರುತ್ತದೆ. ನೆಕ್ಸ್ಟ್ ಮನಿ ಬಂದು ಒಂದು ಒನ್ ಸ್ಟಾಪ್ ಸೊಲ್ಯೂಷನ್. ನಮ್ಮ ದಿನನಿತ್ಯ ಲೇವಾದೇವಿ ಮತ್ತೆ ಏನಾದರೂ ಕಾರ್ಯ ಇರಬಹುದು. ನೆಕ್ಸ್ಟ್ ಮನಿ ನಮಗೆ 3 ರೀತಿಯಲ್ಲಿ
ಯೂಸ್ ಮಾಡ್ಕೊಳ್ಬಹುದು. ಮೊದಲನೇದಾಗಿ ನೆಕ್ಸ್ಟ್ ಶಾಪಿಂಗ್, ಇದು ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್. ಇಲ್ಲಿ ನಾವು ಎಲ್ಲಾ ರೀತಿಯಂತ ಇ ಕಾಮರ್ಸ್ ಸರ್ವಿಸ್ ಅನ್ನು ಬಳಸಿಕೊಂಡು ಅದರಲ್ಲಿ ಕ್ಯಾಶ್ ಬ್ಯಾಕ್ ಮತ್ತೆ ರೀಪರ್ಚೇಸ್ ಅನ್ನು ಇನ್ಕಮ್ ಅನ್ನು ಪಡೆದುಕೊಳ್ಬಹುದು. ಎರಡನೇದಾಗಿ ನೆಕ್ಸ್ಟ್ ಮನಿ ಮರ್ಚೆಂಟ್. ನೆಕ್ಸ್ಟ್ ಮನಿ ಮರ್ಚೆಂಟ್ ಇದು ಕೂಡ ಒಂದು ಅಪ್ಲಿಕೇಶನ್. ಇಲ್ಲಿ ನಾವು ಬೇರೆ ಬೇರೆ ಅಂಗಡಿಗಳನ್ನು, ಚಿಕ್ಕ ಪುಟ್ಟ ಅಂಗಡಿಗಳನ್ನು ನಾವು ಇಲ್ಲಿ ಟೈಅಪ್ ಮಾಡಿ ಅದರಿಂದನೂ ಕೂಡ ನಾವು ಬಿಸ್ನೆಸ್ ಅನ್ನು ಡೆವಲಪ್ ಮಾಡ್ಕೊಳ್ಬಹುದು. ಮೂರನೇದಾಗಿ ನೆಕ್ಸ್ಟ್ ಮನಿ ಅವರದು ಸ್ವಂತವಾದಂತಹ ನೆಕ್ಸ್ಟ್ ಶಾಪಿ ಅಂತ ಒಂದು ಮಾಲ್ ಇದೆ. ಅದು ಆನ್ಲೈನ್ ಶಾಪಿಂಗ್ ಪೋರ್ಟಲ್ ಇರಬಹುದು. ಇಲ್ಲಿ ಕೂಡ ನೆಕ್ಸ್ಟ್ ಮನಿ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ನಾವು ಅದರಿಂದ ಕೂಡ ಬೈ ಮಾಡಿದ್ರೆ ನಮ್ಗೆ ಅಲ್ಲಿ ಕೂಡ ನಿಮ್ಗೆ ಕ್ಯಾಶ್ ಬ್ಯಾಕ್ ಮತ್ತೆ ಡಿಸ್ಕೌಂಟ್ಗಳು ಸಿಗುತ್ತವೆ. ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಮನಿಯಲ್ಲಿ ಮೂರು ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಶಾಪಿಂಗ್ ಅಲ್ಲಿ ನಾವು ಆ ಎಲ್ಲಾ ವಸ್ತುಗಳನ್ನು ಪರ್ಚೇಸ್ ಮಾಡಿ ಅಲ್ಲಿ ಕ್ಯಾಶ್ ಬ್ಯಾಕ್ ಪಡ್ಕೊಳ್ಬಹುದು. ಮರ್ಚೆಂಟ್ ಮುಖಾಂತರನೂ ಪರ್ಚೇಸ್ ಮಾಡಿದ್ರೆ ಅಲ್ಲೂ ಕೂಡ ನಮಗೆ ಲಾಭ ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಶಾಪಿಂಗ್ ಇಂದ ಕೂಡ ನಾವು ಬೈ ಮಾಡೋದಕ್ಕೂ ನಮಗೆ ಲಾಭ ಆಗುತ್ತೆ. ಈ ರೀತಿಯಾಗಿ ಮೂರು ರೀತಿಯಲ್ಲಿ ಇದು ನಾವು ಬಳಸ್ಕೊಳ್ಬಹುದು. ನೆಕ್ಸ್ಟ್ ಮನಿ ಮಿಷನ್ ಏನಂದ್ರೆ, ನೆಕ್ಸ್ಟ್ ಮನಿ ನಮ್ಮ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಮ್ಮ ದೇಶದ ಬೆಳವಣಿಗೆಯಲ್ಲಿ ಹೆಲ್ಪ್ ಮಾಡಬೇಕಂತ ಒಂದು ಆಸೆ ಇದೆ. ಅದರಲ್ಲದೆ ಹೆಲ್ತಿ ಇಂಡಿಯಾ ಡೆವಲಪ್ ಮಾಡಬೇಕು ಮತ್ತೆ ವೆಲ್ತಿ ಇಂಡಿಯಾ ಡೆವಲಪ್ ಮಾಡಬೇಕಂತ ಕೂಡ ಇವ್ರದ್ದು ಒಂದು ಮಿಷನ್. ನೆಕ್ಸ್ಟ್ ಮನಿ ಯಾಕೆ ಇಂಪಾರ್ಟೆಂಟ್? ಈ ನೆಕ್ಸ್ಟ್ ಮನಿ ಬಂದ್ಕೊಂಡು ಒನ್ ಆಫ್ ದ ಯೂನಿಕ್ ಬಿಸ್ನೆಸ್ ಕಾಂಬಿನೇಷನ್ ಮತ್ತೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಒಂದು ನಂಬರ್ 1 ಕಂಪನಿ. ನೆಕ್ಸ್ಟ್ ಮನಿ ಬಂದು ಇ ವ್ಯಾಲೆಟ್ ಮತ್ತೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್, ಅದರ ಜೊತೆಗೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕೂಡ ನಮಗೆ ಕೊಡ್ತಾ ಇದೆ. ಇದಕ್ಕೆ 100% ಅಕ್ಸೆಪ್ಟೆನ್ಸ್ ಇದೆ. ಈ ಕಂಪನಿಯಲ್ಲಿ ನಾವು ಯಾವ ರೀತಿಯ ಪ್ರಾಡಕ್ಟ್ ಬೈ ಮಾಡುವುದು ಇರಬಹುದು, ಸೆಲ್ ಮಾಡುವುದು ಇರಬಹುದು, ಯಾವುದೇ ಇಲ್ಲಿ ಕಂಪಲ್ಷನ್ ಇಲ್ಲ. ನಾವು ಇಲ್ಲಿ ಈ ಪ್ರಾಡಕ್ಟ್ ಅನ್ನು ನಮ್ಮ ದಿನನಿತ್ಯಕ್ಕೆ ಬೇಕಾಗುವಂತಹ ಸೌಲಭ್ಯಗಳನ್ನು ಬಳಸ್ಕೊಳ್ಳಿಕ್ಕೆ ಮಾತ್ರ ಯೂಸ್ ಮಾಡ್ತೇವೆ ಹೊರತು ಯಾವುದೇ ಪ್ರಾಡಕ್ಟ್ ಅನ್ನು ಬೇರೆಯವರಿಗೆ ಸೇಲ್ ಮಾಡುವುದು ಇರಬಹುದು, ಅವರಿಗೆ ಕನ್ವಿನ್ಸ್ ಮಾಡುವುದು ಯಾವುದು ಕೆಲಸ ಇಲ್ಲ ಇಲ್ಲಿ. ನಮಗೆ ಇಲ್ಲಿ ಇನ್ಸ್ಟಂಟ್ ಆಗಿ ಬ್ಯಾಂಕ್ ಪೇ ಔಟ್ ಸಿಗುತ್ತೆ. ಮತ್ತೆ ಇದು ಒಂದು ಸಿಂಪಲ್ ಆದಂತಹ ಒಂದು B2B ಮಾಡ್ಯೂಲ್. ನಾವು ಯಾರು ಬೇಕಾದ್ರೆ ಅದನ್ನು ಪ್ರಮೋಟ್ ಮಾಡ್ಕೋಬಹುದು. ಈ ಪೇಮೆಂಟ್ ಗೇಟ್ವೇ ಬಂದು 100% ಸೆಕ್ಯೂರ್ ಆಗಿರುತ್ತೆ, ಟ್ರಸ್ಟ್ಫುಲ್ ಆಗಿರುತ್ತೆ. ಮತ್ತೆ ನಾವಿಲ್ಲಿ ಬೇರೆಯವರನ್ನು ಕೂಡ ರೆಫರ್ ಮಾಡಿ ಅರ್ನ್ ಮಾಡ್ಕೊಳ್ಬಹುದು. ಮತ್ತೆ ಕಂಪನಿ ವತಿಯಿಂದ 24/7 ಸಪೋರ್ಟ್ ಇಲ್ಲಿ ದೊರಕ್ತಾ ಇರುತ್ತೆ. ನೀವು ಈ ಕಂಪನಿಯಲ್ಲಿ ಯಾವುದೇ ಪೇಮೆಂಟ್ ಮುಖಾಂತರ, ಉದಾಹರಣೆಗೆ ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್, ವೀಸಾ, ಮಾಸ್ಟರ್ ಕಾರ್ಡ್, ಪೇಯು ಮನಿಯಿಂದ, ಪೇಟಿಎಂ ಮುಖಾಂತರ, ಏರ್ಟೆಲ್ ಮನಿಯಿಂದ, ಓಲಾ ಮನಿ, ಯಾವುದೇ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಂದ, ಡಿಜಿಟಲ್ ವ್ಯಾಲೆಟ್ ಮುಖಾಂತರ ನೀವು ಇಲ್ಲಿ ಸೇರ್ಕೊಳ್ಬಹುದು. ಈ ಒಂದು ಅಪ್ಲಿಕೇಶನ್ ಬಳಸಬೇಕಂದ್ರೆ ಯಾವ ತರ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ವೆರಿ ಸಿಂಪಲ್. ನೀವೇನ್ ಮಾಡಬಹುದು, ನಿಮ್ಮ ಪ್ಲೇ ಸ್ಟೋರ್ ಇರಬಹುದು, ಪ್ಲೇ ಸ್ಟೋರ್ ಹೋಗ್ಕೊಂಡು ನೆಕ್ಸ್ಟ್ ಮನಿ ಆಪ್ ವ್ಯಾಲೆಟ್ ಅನ್ನು ಸರ್ಚ್ ಮಾಡಿ. ನಿಮ್ಗೆ ಇಲ್ಲಿ ತೋರಿಸಿದಂತಹ ಇಮೇಜ್ ನಿಮ್ಗೆ ಅಲ್ಲಿ ಕಂಡು ಬರುತ್ತೆ. ಸೊ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಿ ಆಪ್ ಅನ್ನು ನಿಮ್ಮ ಮೊಬೈಲ್ ಅಲ್ಲಿ, ಮತ್ತೆ ಓಪನ್ ಮಾಡಿ. ಓಪನ್ ಮಾಡಿ ನೀವಲ್ಲಿ ಓಪನ್ ಮಾಡಿದ ಮೇಲೆ ನಿಮ್ಗೆ ಸ್ಪಾನ್ಸರ್ ನೇಮ್ ಬರುತ್ತೆ. ನಿಮ್ದು ಸ್ವಂತ ಇನ್ಫಾರ್ಮೇಶನ್, ಮೊಬೈಲ್ ನಂಬರ್, ಇಮೇಲ್ ID ಮತ್ತೆ ನಿಮ್ಗೆ ಬೇಕಾದ ಯೂಸರ್ ನೇಮ್ ಅನ್ನು ಹಾಕಿ ರಿಜಿಸ್ಟರ್ ಮಾಡಿ. ಆಮೇಲೆ ರಿಜಿಸ್ಟರ್ ಆದ್ಮೇಲೆ ನೀವು ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ ಅನ್ನು ಫ್ರೀ ಆಗಿ ಇಲ್ಲಿ ರೆಫರ್ ಮಾಡಬಹುದು. ಮತ್ತೆ ಅವರಿಂದ ಕೂಡ ನೀವು ಇಲ್ಲಿ ಅರ್ನಿಂಗ್ ಮಾಡ್ಕೊಳ್ಬಹುದು. ಇದರಲ್ಲಿ ಒಂದು ವಿಶೇಷ ಮೆಂಬರ್ಶಿಪ್ ಇದೆ, ಅದು ಬಂದು ಪ್ರೈಮ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಅಂತ. ನೀವು ಈ ತರ ಮೆಂಬರ್ಶಿಪ್ ಬೇರೆ ವ್ಯಾಲೆಟ್ ಅಲ್ಲಿ ಕೂಡ ಇದ್ದಾವೆ. ಉದಾಹರಣೆಗೆ ಪೇಟಿಎಂ ಅಲ್ಲಿ ಇದೆ, ಓಲಾ ಅಲ್ಲಿ ಇದೆ, ಬೇರೆ ಬೇರೆ SBI ಕಾರ್ಡ್ ಅಲ್ಲಿ ಕೂಡ ಇದೆ. ಸೊ ಇದು ಸಹಜ, ಇದೇನು ವಿಶೇಷ ಸ್ಪೆಷಲ್ ಈ ಕಂಪನಿಗೆ ಅಂತ ಇಲ್ಲ. ಎಲ್ಲಾ ಬೇರೆ ಕಂಪನಿ ಕೂಡ ಈ ತರಹ ಪ್ರೈಮ್ ಮೆಂಬರ್ಶಿಪ್ ಇದ್ದೇ ಇರುತ್ತೆ. ಸೊ ನಾವು ಕೂಡ ಈ ನೆಕ್ಸ್ಟ್ ಮನಿಯಲ್ಲಿ ಪ್ರೈಮ್ ಮೆಂಬರ್ಶಿಪ್ ಅನ್ನು ಅಪ್ಗ್ರೇಡ್ ಮಾಡ್ಕೊಳ್ಬಹುದು. ಯಾವ ತರ ಮಾಡಬೇಕಂದ್ರೆ, ಫಸ್ಟ್ ರೀತಿಯಲ್ಲಿ ಬಂದು ನೀವು ಸೈನ್ ಅಪ್ ಮಾಡಬೇಕು. ಸೈನ್ ಅಪ್ ಮಾಡಿದ ಮೇಲೆ ಇಲ್ಲಿ ಪ್ರೈಮ್ ಮೆಂಬರ್ಶಿಪ್ ಆಗಲಿಕ್ಕೆ ನೀವು ಒಂದು ಟೈಮ್, ಅಂದ್ರೆ ಒಂದೇ ಸಲ ಲೈಫ್ ಟೈಮ್ ಅಲ್ಲಿ 1770 ರೂಪಾಯಿ ಇಲ್ಲಿ ಪೇ ಮಾಡಬೇಕಾಗತ್ತೆ. ಅದರಲ್ಲಿ 15 ರೂಪಾಯಿ ನಿಮ್ದು ಅಸಲಿರುತ್ತೆ, ಮತ್ತೆ 270 ರೂಪಾಯಿ GST ಆಗಿರುತ್ತೆ. ಅದು ಯಾವ ತರ ಮಾಡಬೇಕಂದ್ರೆ, ನೀವು ಒಂದ್ಸಲ ರಿಜಿಸ್ಟರ್ಡ್ ಮಾಡಿದ್ಮೇಲೆ ಫ್ರೀ ಆಗಿ ನಿಮ್ಮ ಮೊಬೈಲ್ ಆಪ್ ಅಲ್ಲಿ ಇಲ್ಲಿ ಕೆಳಗೆ ಒಂದು ಪ್ಲಸ್ ಸಿಂಬಲ್ ಇರುತ್ತೆ. ಆ ಪ್ಲಸ್ ಸಿಂಬಲ್ ಪ್ರೆಸ್ ಮಾಡಿದಾಗ ನಿಮ್ಗೆ ಅಪ್ಗ್ರೇಡ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ. ಸೊ ಈ ಅಪ್ಗ್ರೇಡ್ ಆಪ್ಷನ್ ಪ್ರೆಸ್ ಮಾಡಿದಾಗ ನಿಮ್ಗೆ ಮುಂದಿನ ಪೇಜ್ ಬರುತ್ತೆ ಈ ತರ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ನಿಮ್ಗೆ ಕಂಪನಿ ಪೂರ್ತಿ ನೀವು ಬಾಯಿ ಮಾಡ್ತಾ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ ಮಾಹಿತಿ ಕೊಡುತ್ತೆ. ಮತ್ತೆ ಆ ಪ್ರೀಮಿಯಂ ಮೆಂಬರ್ಶಿಪ್ ಬಾಯಿ ಮಾಡುವಾಗ ನೀವು ಈ ಫಾರ್ಮ್ ಅಲ್ಲಿ ನಿಮ್ದು ಪ್ಯಾನ್ ಕಾರ್ಡ್ ಕಂಪಲ್ಸರಿ ಹಾಕ್ಲೇಬೇಕು. ಆಧಾರ್ ಕಾರ್ಡ್, ವೋಟರ್ ID ಇಲ್ಲದೆ ಇದ್ರೂ ಆಗತ್ತೆ.
ಪ್ಯಾನ್ ಕಾರ್ಡ್ ಕಂಪಲ್ಸರಿ ಹಾಕಬೇಕು, ನಾಮಿನೇಷನ್ ನೇಮ್ ಹಾಕಿ, ನಾಮಿನೇಷನ್ ಏಜ್ ಹಾಕಿ, ನಾಮಿನೇಷನ್ ರಿಲೇಶನ್ಶಿಪ್ ಅಂದ್ರೆ ಹಸ್ಬೆಂಡ, ವೈಫ್, ಸನ್, ಡಾಟರ್ ಈ ತರ ಬರೀಬೇಕು. ಮತ್ತೆ ನಿಮ್ದು ಪಿನ್ ಕೋಡ್ ನಂಬರ್ ಹಾಕಿ, ಆಮೇಲೆ ಇಲ್ಲಿ ಟಿಕ್ ಮಾರ್ಕ್ ಅನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಅಪ್ಗ್ರೇಡ್ ನಾವು ಅಂತ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಅಕೌಂಟ್ ಪ್ರೈಮ್ ಮೆಂಬರ್ ಆಗಿ ಅಪ್ಗ್ರೇಡ್ ಆಗುತ್ತೆ. ನೆನಪಿರ್ಲಿ, ಇದು ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ವ್ಯಾಲೆಟ್ ಅಲ್ಲಿ 1770 ರೂಪಾಯಿಯನ್ನ ಲೋಡ್ ಮಾಡಿಡಬೇಕು. ಓಕೆ, ಸೊ ನೀವು ಪ್ರೈಮ್ ಮೆಂಬರ್ ಆದ್ಮೇಲೆ ನಿಮ್ಗೆ ಏನ್ ಸಿಗುತ್ತೆ? ಓಕೆ, ಸೊ ಪ್ರೈಮ್ ಮೆಂಬರ್ಶಿಪ್ ಆದ್ಮೇಲೆ ನಿಮಗೆ ಗ್ಯಾರಂಟೆಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನೀವು ಏನಾದರೂ ಈ ಸರ್ವಿಸ್ ಅಲ್ಲಿ ಇಲ್ಲಿ ಬರುವಂತಹ ಬಿಲ್ ಪೇಮೆಂಟ್ ಇರಬಹುದು, ಡಿಟಿಎಚ್ ರಿಚಾರ್ಜ್ ಇರಬಹುದು, ಆನ್ಲೈನ್ ಶಾಪಿಂಗ್ ಇರಬಹುದು, ಬುಕಿಂಗ್ಸ್ ಇರಬಹುದು, ಅದ್ರ ಮೇಲೆ ನಿಮಗೆಲ್ಲ ಗ್ಯಾರಂಟೆಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಬಟ್ ಬಿಲ್ಸ್ ಮೇಲೆ, ಬಿಲ್ ಅಂದ್ರೆ ಲೈಕ್ ಪೋಸ್ಟ್ ಪೇಡ್ ಬಿಲ್ಸ್, ಎಲೆಕ್ಟ್ರಿಕ್ ಬಿಲ್ ಇರಬಹುದು, ಇದರ ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಇಲ್ಲಿ ಸಿಗಲ್ಲ. ಅದರ ಜೊತೆಗೆ ನೀವು ಕೊಟ್ಟಂತ 1500 ರೂಪಾಯಿ ಮೊತ್ತಕ್ಕೆ ನಿಮಗೆ ಕಂಪನಿ 1550 ರಿವಾರ್ಡ್ ಪಾಯಿಂಟ್ಸ್ ಅನ್ನು ಕೊಡುತ್ತೆ. ರಿವಾರ್ಡ್ ಪಾಯಿಂಟ್ ಅಂದ್ರೆ ಏನು? ರಿವಾರ್ಡ್ ಪಾಯಿಂಟ್ ಅಂದ್ರೆ ಇದು ನಿಮ್ಮ ಕೊಟ್ಟ ಹಣಕ್ಕೆ ತಕ್ಕಂತ ಇರುವಂತಹ ಒಂದು ಬೆಲೆ. ಇದೇನಾಗತ್ತಂದ್ರೆ ಇದು ನೀವು ಬಿಲ್ ಪೇ ಮಾಡಿದಾಗ, ಇಲ್ಲಾಂದ್ರೆ ನೀವು ಆನ್ಲೈನ್ ಶಾಪಿಂಗ್ ಮಾಡಿದಾಗ, ರೀಚಾರ್ಜ್ ಮಾಡಿದಾಗ, ಇದರಲ್ಲಿ ಆ 1550 ರಿವಾರ್ಡ್ ಪಾಯಿಂಟ್ಸ್ ಅಲ್ಲಿ 1-2%, 3% ಡಿಪೆಂಡ್ ಅಪಾನ್ ದ ನಿಮ್ನ ಯಾವ ಸರ್ವಿಸ್ ಯೂಸ್ ಮಾಡ್ತಿದ್ರ ಪ್ರಕಾರ ನಿಮ್ದು ಈ ಅಮೌಂಟ್ ಅಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ನಿಮಗೆ 1550 ರೂಪಾಯಿ ಇಲ್ಲಾಂದ್ರೆ 15 ರೂಪಾಯಿ ನೀವು ಏನ್ ಕೊಡ್ತೀರಲ್ವಾ, ಅದರಲ್ಲಿ ನಿಮ್ಗೆ ಅಲ್ಲಿ ಆ ಅಮೌಂಟ್ ಅಲ್ಲಿ ಪಾರ್ಟ್ ಬೈ ಪಾರ್ಟ್ ಯೂಸ್ ಆಗುತ್ತೆ, ಒಂದೇ ಸಲ ಪೂರ್ತಿ ಯೂಸ್ ಆಗಲ್ಲ. ನೀವು ಹೆಂಗೆ ದಿನನಿತ್ಯದಲ್ಲಿ ಆ ಸರ್ವಿಸ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಕೊಟ್ಟ ಅಮೌಂಟ್ ಕೂಡ ನಿಮ್ಗೆ ಅಲ್ಲಿ ಯೂಸ್ ಆಗುತ್ತೆ. ನಿಮ್ಗೆ ಅಂದ್ರೆ ಅರ್ಥ ಏನಂದ್ರೆ ಇಲ್ಲಿ ನೀವು ಕೊಟ್ಟ 1500 ರೂಪಾಯಿ ನಿಮ್ದು ಇಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇಲ್ಲ, ಅದನ್ನು ಯೂಸ್ ಆಗ್ತಾ ಇದೆ, ಬಟ್ ಪಾರ್ಟ್ ಬೈ ಪಾರ್ಟ್ ಯೂಸ್ ಆಗುತ್ತೆ. ಫ್ರೀ ಸರ್ವಿಸ್ ನಾನು ನಿಮಗೆ ಹೇಳಿದೆ, ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಬಿಲ್, ಪೋಸ್ಟ್ ಪೇಡ್ ಬಿಲ್, ಲ್ಯಾಂಡ್ಲೈನ್ ಬಿಲ್, ಮೆಟ್ರೋ ಬಿಲ್, ಇತರೆ ಬಿಲ್ಗಳು. ಇಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗಲ್ಲ, ಬಟ್ ಇದರ ಬದಲಾಗಿ ನಿಮಗೆ ಇಲ್ಲಿ ರಿವಾರ್ಡ್ ಪಾಯಿಂಟ್ ಸಿಗ್ತವೆ. ಆ ರಿವಾರ್ಡ್ ಪಾಯಿಂಟ್ ಅನ್ನು ನಾವು ಇಲ್ಲಿ ಡಿಸ್ಕೌಂಟ್ ಪಾಯಿಂಟ್ ಅಂತ ಹೇಳ್ತೇವೆ. ಉದಾಹರಣೆಗೆ ನೀವು 100 ರೂಪಾಯಿದು ಎಲೆಕ್ಟ್ರಿಕ್ ಬಿಲ್ ಪೇ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗಲ್ಲ, ಬಟ್ ಆ ಕೊಟ್ಟಂತ 100 ರೂಪಾಯಿಗೆ 25% ಡಿಸ್ಕೌಂಟ್ ಪಾಯಿಂಟ್ ಸಿಗತ್ತೆ. ಅಂದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇಲ್ಲ ಈ ಒಂದು ಸ್ಪೆಷಲ್ ಕೇಸಲ್ಲಿ ಮಾತ್ರ, ಬಟ್ ಅದರ ಬದಲಾಗಿ ನಿಮಗೆ 25% ಡಿಸ್ಕೌಂಟ್ ಪಾಯಿಂಟ್ ಸಿಗ್ತಾ ಇದೆ. ಆ ಡಿಸ್ಕೌಂಟ್ ಪಾಯಿಂಟ್ ಅನ್ನು ನೀವು ನೆಕ್ಸ್ಟ್ ಶಾಪಿಯಲ್ಲಿ ಕ್ಲೇಮ್ ಮಾಡ್ಕೊಳ್ಬೋದು. ಅಂದ್ರೆ ನಿಮಗೆ ಅಲ್ಲಿ 25% ಪಾಯಿಂಟ್ಸ್ ಅದು ಯೂಸ್ ಆಗುತ್ತೆ, ಮತ್ತೆ ಅಲ್ಲಿ ನಿಮಗೆ ಪರ್ಚೇಸ್ ಪ್ರೈಸ್ ಕಡಿಮೆ ಆಗ್ಬಿಡುತ್ತೆ. ನೆಕ್ಸ್ಟ್ ಮನಿಯಲ್ಲಿ ನೀವು 8 ರೀತಿಯಲ್ಲಿ ಅರ್ನಿಂಗ್ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಸೇವಿಂಗ್ ಇಸ್ ಅರ್ನಿಂಗ್. ಸೇವಿಂಗ್ ಇಸ್ ಅರ್ನಿಂಗ್ ಅಂದ್ರೆ ನೀವು ಏನೋ ಶಾಪಿಂಗ್ ಮಾಡ್ತೀರಾ ನೆಕ್ಸ್ಟ್ ಮನಿ ಮುಖಾಂತರ, ಸರ್ವಿಸ್ ಯೂಸ್ ಮಾಡ್ತೀರಾ ನೆಕ್ಸ್ಟ್ ಮನಿ ಮುಖಾಂತರ, ಸೊ ಅಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆ ಕ್ಯಾಶ್ ಬ್ಯಾಕ್ ಬಂದು ನಿಮಗೆ ಒಂಥರದ್ದು ಸೇವಿಂಗ್. ಸೊ ನಿಮ್ಮ ಸೇವಿಂಗ್ ಕೂಡ ನಿಮಗೆ ಅರ್ನಿಂಗ್ ಆಗಿರುತ್ತೆ ಮೊದಲನೇ ರೀತಿಯಲ್ಲಿ. ಎರಡನೇದಾಗಿ ರೆಫರಲ್ ಪ್ರೋಗ್ರಾಮ್. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರಬಹುದು, ಯಾರಾದ್ರೂ ಬೇರೆ ಯಾರಾದ್ರೂ ಇರಬಹುದು, ಅವರಿಗೆ ನೆಕ್ಸ್ಟ್ ಮನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಕಳ್ಸಿಕೊಟ್ರೆ ಅದು ರೆಫರಲ್ ಪ್ರೋಗ್ರಾಮ್ ಆಗುತ್ತೆ. ನಿಮ್ಗೆ ಅಲ್ಲಿಂದ ಕೂಡ ನಿಮ್ಗೆ ಲಾಭ ಸಿಗತ್ತೆ. ಟೀಮ್ ರಾಯಲ್ಟಿ ಸಿಗತ್ತೆ ಮೂರನೇದಾಗಿ, ಅದು ಮುಂದೆ ಹೇಳ್ತೇನೆ ಹೆಂಗ್ ಬರುತ್ತಂತ. ಆಮೇಲೆ ಕಂಪ್ನಿ ರಾಯಲ್ಟಿ ಸಿಗತ್ತೆ ನಾಲ್ಕನೇದಾಗಿ. ಐದನೇದಾಗಿ ರೀಪರ್ಚೇಸ್ ಇನ್ಕಮ್. ಆರನೇದಾಗಿ ಆಟೋ ಬೈನರಿ ಇನ್ಕಮ್. ಏಳನೇದು ಮರ್ಚೆಂಟ್ ರಾಯಲ್ಟಿ. ಎಂಟನೇದು ಲೀಡರ್ಶಿಪ್ ಬೋನಸ್. ಈ ತರ 8 ರೀತಿಯಲ್ಲಿ ನಿಮ್ಗೆ ಇನ್ಕಮ್ ಇಲ್ಲಿ ಪಡ್ಕೊಳ್ಬಹುದು. ಮೊದಲನೇದಾಗಿ ಪ್ರೈಮರಿ ಅರ್ನಿಂಗ್ ಅಂದ್ರೆ ನೀವು ತಗೊಂಡಂತ ಸರ್ವಿಸ್ ಮೇಲೆ ನಿಮ್ಗೆ ಏನ್ ಸಿಗತ್ತೆ ಅದು. ಉದಾಹರಣೆಗೆ ನೆಕ್ಸ್ಟ್ ಮನಿ ಅಪ್ಲಿಕೇಶನ್ ಮುಖಾಂತರ ನೀವು ರೀಚಾರ್ಜ್ ಮಾಡಬಹುದು, ಶಾಪಿಂಗ್ ಮಾಡಬಹುದು, ಬುಕಿಂಗ್ ಮಾಡ್ಕೊಳ್ಬಹುದು, ಬಿಲ್ಸ್ ಪೇ ಮಾಡಬಹುದು. ಓಕೆ, ಸೊ ಉದಾಹರಣೆಗೆ ನೀವು ರೀಚಾರ್ಜ್ ಮಾಡಿದಾಗ ನಾ ಹೇಳ್ದಂಗೆ ನಿಮ್ಗೆ 2% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ರೀಚಾರ್ಜ್ ಅಂದ್ರೆ ಜಿಯೋ ಮಾಡಬೇಕು, ಏರ್ಟೆಲ್ ಮಾಡಿ, ಟಾಸ್ ರೀಚಾರ್ಜ್ ಮಾಡಿದ್ರೆ ನಿಮ್ಗೆ 2% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತೆ 1% ರಿವಾರ್ಡ್ ಪಾಯಿಂಟ್ ನಿಮ್ಗೆ ಇಲ್ಲಿ ಯೂಸ್ ಆಗುತ್ತೆ. ನೀವು ಕೊಟ್ಟಿರಲ್ಲ 1550 ರೂಪಾಯಿ, ಅಲ್ಲಿಂದ ಆ 1500 ರೂಪಾಯಿಯಲ್ಲಿ 1% ಅಂದ್ರೆ ಉದಾಹರಣೆಗೆ 15 ರೂಪಾಯಿ ಏನಾಗ್ತಾ ಇದೆ ಇಲ್ಲಿ ಆ ರೀಚಾರ್ಜ್ ಅಲ್ಲಿ ಯೂಸ್ ಆಗ್ತಾ ಇದೆ. ಅದೇ ಪ್ರಕಾರ ಶಾಪಿಂಗ್ ಮಾಡ್ತೀರಾ, ಶಾಪಿಂಗ್ ಬಂದ್ಕೊಂಡು ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್. ಉದಾಹರಣೆಗೆ ನೀವು ಶಾಪಿಂಗ್ ಮಾಡಿದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಇರ್ಬೋದು, ಅಲ್ಲಿ ನಿಮ್ಗೆ 0.5 ಇಂದ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಓಕೆ, ಅದೇ ಪ್ರಕಾರ ನೀವು ನೆಕ್ಸ್ಟ್ ಶಾಪಿಂದ ಶಾಪಿಂಗ್ ಮಾಡಿದ್ರೆ, ನೆಕ್ಸ್ಟ್ ಶಾಪಿ ಅಂದ್ರೆ ನಮ್ಮ ಕಂಪನಿಯ ಸ್ವಂತ ಒಂದು ಆನ್ಲೈನ್ ಪೋರ್ಟಲ್, ಅಲ್ಲಿ ಶಾಪಿಂಗ್ ಮಾಡಿದ್ರೆ ನಿಮ್ಗೆ 1-70% ನಿಮ್ದು ರಿವಾರ್ಡ್ ಪಾಯಿಂಟ್ ಇಲ್ಲಿ ಯೂಸ್ ಆಗುತ್ತೆ. ಅಗೇನ್ ನೀವು ಕೊಟ್ಟಂತ 1550 ರೂಪಾಯಿದೆಲ್ಲ ಆ ಅಮೌಂಟ್ ಇಲ್ಲಿ ನಿಮ್ಗೆ ಅಪ್ ಟು
ಒಂದರಿಂದ 70% ತನಕ ಯೂಸ್ ಆಗುತ್ತೆ, ಮತ್ತೆ 20% ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದೇ ಪ್ರಕಾರ ನೀವು ಬುಕಿಂಗ್ ಮಾಡಿದ್ರೆ ಬಸ್, ಫ್ಲೈಟ್, ಹೋಟೆಲ್ ಈ ತರ ನಿಮ್ದು ಇಲ್ಲಿ 1ರಿಂದ 5% ರಿವಾರ್ಡ್ ಪಾಯಿಂಟ್ ಯೂಸ್ ಆಗುತ್ತೆ, ಮತ್ತೆ ನಿಮಗೆ ಕ್ಯಾಶ್ ಬ್ಯಾಕ್ 2ರಿಂದ 10% ಸಿಗುತ್ತೆ ಇಲ್ಲಿ. ಸೊ ಈ ರೀತಿ ನೋಡ್ಲಿಕ್ಕೆ ಹೋದರೆ ನೀವು ಕೊಟ್ಟ ಬೆಲೆಗೆ ಇಲ್ಲಿ ನಿಮಗೆ ವಸ್ತುಗಳು ಇಲ್ಲ ಸರ್ವಿಸ್ಗಳು ಸಿಗ್ತಾ ಇದ್ದಾವೆ. ಸೊ ನಿಮ್ದು ಯಾವುದೇ ಇಲ್ಲಿ ಹಾನಿ ಇಲ್ಲ. ಸೊ ಅದೇ ರೀತಿಯಾಗಿ ಆದ ಕಾರಣ ಈ ಒಂದು ಪ್ಲಾಟ್ಫಾರ್ಮ್ ಬಂದ್ಕೊಂಡು 100% ರಿಸ್ಕ್ ಫ್ರೀ ಮತ್ತೆ ಲಯಬಿಲಿಟಿ ಫ್ರೀ. ಇಲ್ಲಿ ಯಾರಿಗೂ ನಾವು ಯಾವ ತರದೇ ಲಯಬಿಲಿಟಿ ಇಲ್ಲದೆ ಮೋಸ ಮಾಡಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವು ಕೊಟ್ಟ ಹಣಕ್ಕೆ ಇಲ್ಲಿ ಅವರಿಗೆ ಸರ್ವಿಸ್ ಮತ್ತೆ ವಸ್ತುಗಳು ಸಿಗ್ತಾ ಇದ್ದಾವೆ. ಸೊ ಕ್ಯಾಶ್ ಬ್ಯಾಕ್ ಇಸ್ ಅ ಕೈಂಡ್ ಆಫ್ ಸೇವಿಂಗ್ ಅಂಡ್ ಸೇವಿಂಗ್ ಇಸ್ ಅ ಪ್ರೈಮರಿ ಅರ್ನಿಂಗ್ ಅಂತ ನಾವು ಹೇಳ್ಕೊಳ್ಬಹುದು. ಎರಡನೇದಾಗಿ ರೆಫರಲ್ ಪ್ರೋಗ್ರಾಮ್. ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯನ್ನು ರೆಫರ್ ಮಾಡಿದ್ರೆ ಕೂಡ ನಿಮಗೆ ಕೆಲವೊಂದು ಬೆನಿಫಿಟ್ ಸಿಗ್ತವೆ. ಮೊದಲನೇದಾಗಿ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರೆಫರ್ ಮಾಡಿ ಅವರಿಗೆ ಪ್ರೈಮ್ ಮೆಂಬರ್ ಮಾಡಿದ್ರೆ ನಿಮಗೆ ಕಂಪನಿ 20% ಪ್ರಾಫಿಟ್ ಕೊಡುತ್ತೆ, ಬೋನಸ್ ಕೊಡುತ್ತೆ ಆ 15 ರೂಪಾಯಿದಲ್ಲಿ. ಸೊ ನೀವು ಎಷ್ಟು ಮಂದಿ ಮಾಡ್ತೀರಾ ಅಷ್ಟು ಮಂದಿ ಅವರು ನಿಮಗೆ ಡೈರೆಕ್ಟ್ ಆಗಿರ್ತಾರೆ, ಮತ್ತೆ ಎಲ್ಲರ ಮೇಲೆ 20% ನಿಮಗೆ ಲಾಭ ಸಿಗುತ್ತೆ. ಅಂದ್ರೆ 15 ರೂಪಾಯಿ 20% ಅಂದ್ರೆ 300 ರೂಪಾಯಿ ನಿಮಗೆ ಸಿಗುತ್ತೆ. ಇದು ನಿಮ್ದು ಲೆವೆಲ್ 1 ಟೀಮ್. ಇಲ್ಲಿ ನೀವು ಎಷ್ಟು ಮಂದಿ ಬೇಕಾದರೂ ನೀವು ಡೈರೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಸೊ ನಿಮಗೆ ಇಲ್ಲಿ 300 ರೂಪಾಯಿ ಸಿಗುತ್ತೆ. ಸೊ ಈ 300 ರೂಪಾಯಿ ನಿಮ್ದು ನೆಕ್ಸ್ಟ್ ಮನಿ ವ್ಯಾಲೆಟ್ ಅಲ್ಲಿ ಜಮಾ ಆಗಿರುತ್ತೆ. ಈ ಅಮೌಂಟ್ ಅನ್ನು ನೀವು IMPS ಅಥವಾ NEFT ಮುಖಾಂತರ ನಿಮ್ಮ ಬ್ಯಾಂಕಿಗೆ ಪಡೆದುಕೊಳ್ಳಬಹುದು. ಎರಡನೇದಾಗಿ ನಿಮ್ಮ ಡೈರೆಕ್ಟ್ ಜನರು ಅವರು ತಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರೆಫರ್ ಮಾಡಿದ್ರೆ ನಿಮಗೆ ಲೆವೆಲ್ 2 ಅಂತ ಕೌಂಟ್ ಆಗುತ್ತೆ. ಸೊ ನಿಮಗೆ ಲೆವೆಲ್ 2 ದಿಂದ 2% ಸಿಗುತ್ತೆ 1500 ರೂಪಾಯಿದು ಅವರು ಪ್ರೈಮ್ ಮೆಂಬರ್ ಆದಾಗ. ಸೊ 2% ಅಂದ್ರೆ ನಿಮಗೆ 30 ರೂಪಾಯಿ ಸಿಗುತ್ತೆ ಆ ಲೆವೆಲ್ 2 ಮೆಂಬರ್ಸ್ ಗಳಿಂದ. ಸೊ ಆ ಅಮೌಂಟ್ ಕೂಡ ನೀವು ನಿಮ್ಮ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಿ ವಿಡ್ರಾವಲ್ ಮಾಡ್ಕೊಳ್ಬಹುದು. ಸೊ ಇದೇ ರೀತಿ ನಿಮ್ಮ ಈ ಒಂದು ಡುಪ್ಲಿಕೇಶನ್ ಪ್ಲಾನ್ 10 ಲೆವೆಲ್ ತನಕ ಡೀಪ್ ಹೋಗುತ್ತೆ. ಓಕೆ, ಉದಾಹರಣೆಗೆ ನೀವು ಲೆವೆಲ್ 1 ಅಲ್ಲಿ 5 ಮಂದಿ ಮಾಡಿದ್ರೆ ಅವರು ಲೆವೆಲ್ 2 ದಲ್ಲಿ 5 ಫಾಲೋ ಮಾಡಿದ್ರೆ ನಿಮಗೆ 25 ಮಂದಿ ಆಗ್ತವೆ. ಲೆವೆಲ್ 3 ದಲ್ಲಿ ಅದೇ 25 ಮಂದಿ ಮತ್ತೆ 5 ಮಂದಿ ಮಾಡಿದ್ರೆ 125 ಆಗ್ತವೆ. ಬಟ್ ಇದೇ ತರ ಯಾವುದೇ ಕಂಪಲ್ಸರಿ ಇಲ್ಲ, ಇಲ್ಲಿ 5 ಮಂದಿನೇ ಮಾಡಬೇಕಂತ, ನೀವು ಎಷ್ಟು ಮಂದಿ ಬೇಕಾದ್ರೂ ಮಾಡಬಹುದು. ಇದು ಒಂದು ಉದಾಹರಣೆ. ಸೊ 10 ಲೆವೆಲ್ ತನಕ ನಮ್ದು 5 ಪ್ರಕಾರ ಮೆಟ್ರಿಕ್ಸ್ ಪ್ರಕಾರ ನಾವು ಟೀಮ್ ಬಿಲ್ಡ್ ಮಾಡಿದ್ರೆ ನಾವು ಎಷ್ಟು ಅರ್ನ್ ಮಾಡಬಹುದು ನಮ್ದು 10 ಲೆವೆಲ್ ತನಕ ಒಂದು ನೋಡ್ಕೊಳ್ಳೋಣ. ನಿಮ್ಮ ಮೊದಲ ಲೆವೆಲ್ ಅಲ್ಲಿ ನಿಮಗೆ ಸಿಗುವಂತಹ ರೆಫರಲ್ ಬಂದು 20%. ಉದಾಹರಣೆಗೆ ನಿಮಗೆ 15 ರೂಪಾಯಿದಲ್ಲಿ 300 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ನೀವು ಫಸ್ಟ್ ಲೆವೆಲ್ ಅಲ್ಲಿ 5 ಮಂದಿ ಮಾಡಿದ್ರೆ ನಿಮಗೆ 300 × 5 ಅಂದ್ರೆ 15 ರೂಪಾಯಿ ಸಿಗುತ್ತೆ. ಅದೇ ಪ್ರಕಾರ ಲೆವೆಲ್ 2 ದಲ್ಲಿ ನಿಮ್ಮ ಲೆವೆಲ್ 1 ಅವರು ರೆಫರ್ ಮಾಡೋ ಜನರಿಂದ ನಿಮಗೆ 2% ಸಿಗುತ್ತೆ, ಅಂದ್ರೆ 30 ರೂಪಾಯಿ ಸಿಗುತ್ತೆ. ಈಗ 5 ಮಂದಿ ರೆಫರ್ ಮಾಡಿದ್ರೆ ಲೆವೆಲ್ 2 ದಲ್ಲಿ 25 ಮಂದಿ ಆಗ್ತವೆ. ಸೊ 25 ಮಂದಿ ಗುಣಿಲೆ 30 750 ರೂಪಾಯಿ ಸಿಗುತ್ತೆ. ಅದೇ ಪ್ರಕಾರ ಲೆವೆಲ್ 3 ನಿಮಗೆ 3% ಸಿಗುತ್ತೆ, 45 ರೂಪಾಯಿ ಆಗುತ್ತೆ ಅದು. ಈಗ 25 ಮಂದಿ ಅವ್ರದ್ದೇ 5 ಮಂದಿ ರೆಫರ್ ಮಾಡಿದ್ರೆ 125 ಆಗುತ್ತೆ. ಸೊ ನಿಮಗೆ ಲೆವೆಲ್ 3 ಇಂದ 5625 ರೂಪಾಯಿ ಸಿಗುತ್ತೆ. ಅದೇ ಪ್ರಕಾರ ಲೆವೆಲ್ 4 ನಿಮಗೆ ಇಲ್ಲಿ 4% ಸಿಗುತ್ತೆ, 60 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ಬರುತ್ತೆ. ಟೀಮ್ ಸೈಜ್ ನಿಮ್ದು 625 ಆಗಿರುತ್ತೆ, ನಿಮಗೆ 37,500 ರೂಪಾಯಿ ಸಿಗುತ್ತೆ. ಈ ತರ ಲೆವೆಲ್ 5 ಇಂದ 5% ಟೀಮ್ ಗ್ರೋ ಆಗುತ್ತೆ, ಹೆಚ್ಚು ಇನ್ಕಮ್ ಬರುತ್ತೆ. ಲೆವೆಲ್ 6 ಇಂದ 6% ಸಿಗುತ್ತೆ, ಮತ್ತೆ ಟೀಮ್ ಗ್ರೋ ಆಗುತ್ತೆ, ಮತ್ತೆ ಜಾಸ್ತಿ ಬಂಡವಾಳ ಪ್ರಾಫಿಟ್ ಇರುತ್ತೆ. ಲೆವೆಲ್ 7 ದಲ್ಲಿ 7% ಸಿಗುತ್ತೆ, ಟೀಮ್ ದೊಡ್ಡದಾಗಿರುತ್ತೆ, ದೊಡ್ಡ ಇನ್ಕಮ್ ಬರ್ತಾ ಇದೆ. ಲೆವೆಲ್ 8 ಅಲ್ಲಿ 8% ಸಿಗುತ್ತೆ, 120 ರೂಪಾಯಿ, ಟೀಮ್ ಸೈಜ್ 3,90,000 ಇರಬಹುದು. ಅದೇ ಪ್ರಕಾರ ನಿಮಗೆ ಇಲ್ಲಿ ದೊಡ್ಡ ಇನ್ಕಮ್ ಸಿಗ್ತಾ ಇದೆ, 4,687,500 ಸಿಗ್ತಾ ಇರುತ್ತೆ ನಿಮಗೆ. ಅದೇ ಪ್ರಕಾರ ಲೆವೆಲ್ 9ರಲ್ಲಿ 80%, ಲೆವೆಲ್ 10ರಲ್ಲಿ 10%. ಸೊ ಇಲ್ಲಿ ಕೇವಲ ರೆಫರ್ ಮಾಡಿ ನಾವು ಈ ಒಂದು ಟೀಮ್ ಫಾಲೋ ಮಾಡಿದ್ರೆ ನಿಮ್ಗೆ 10 ಲೆವೆಲ್ ಅಲ್ಲಿ ಸುಮಾರು ಕೋಟಿಗಟ್ಟಲೆ ಲಕ್ಷ ನೀವು ದುಡ್ಡನ್ನು ಮಾಡ್ಕೊಳ್ಬಹುದು. ಈ ಪ್ಲಾನ್ ಒಂದು ವಿಶೇಷತೆ ಏನಂದ್ರೆ ನೀವು ಬೇರೆ ಪ್ಲಾನ್ ನೋಡಿರಬಹುದು, ನಿಮ್ಗೆ ಲೆವೆಲ್ 2 ದಲ್ಲಿ ಜಾಸ್ತಿ ಇನ್ಕಮ್ ಇರುತ್ತೆ ಮತ್ತೆ ಲೆವೆಲ್ 10 ದಲ್ಲಿ ಕಡಿಮೆ ಇರುತ್ತೆ. ಸೊ ಇಲ್ಲಿ ಉಲ್ಟಾ ಸಿಸ್ಟಮ್ ಇದೆ, ಲೆವೆಲ್ 2 ದಲ್ಲಿ ಕಡಿಮೆ ಇದೆ, ಲೆವೆಲ್ 10 ದಲ್ಲಿ ಜಾಸ್ತಿ ಇದೆ. ಯಾಕಂದ್ರೆ ನಿಮ್ಮ ಹೆಚ್ಚಿನ ಟೀಮ್ ಆಗುವುದು ಲೆವೆಲ್ 3 ಲೆವೆಲ್ 4 ಅಷ್ಟಲ್ಲ, ಲೆವೆಲ್ 6 7 8 ಇಲ್ಲಿರಬಹುದು, ಮತ್ತೆ ಕೆಳಗೆ ಇರಬಹುದು. ಸೊ
ಕೆಳಗಿನ ಬಿಸ್ನೆಸ್ ನಿಮಗೆ ಹೆಚ್ಚಾಗಿರುತ್ತೆ. ಸೊ ನಿಮಗೆ ಇಲ್ಲಿ ಹೆಚ್ಚಿನ ಒಂದು ಅರ್ನಿಂಗ್ ಅನ್ನು ಮಾಡುವ ಅವಕಾಶವನ್ನು ಈ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾ ಇದೆ. ಸೊ 10 ಲೆವೆಲ್ ತನಕ ನಿಮ್ದು 74% ಕಂಪನಿಯಲ್ಲಿ ಶೇರಿಂಗ್ ಮಾಡ್ತದೆ ರೆಫರಲ್. ಓಕೆ, ಮತ್ತೆ ಈ ಎಲ್ಲಾ ಇನ್ಕಮ್ ಅನ್ನು ನಾವು ಜಮಾ ಮಾಡಿದ್ರೆ ಸುಮಾರು 5 ಇಂಟು 5 ಗುಣಿಲೆ ಪ್ರಕಾರ ನಾವು ಸರಿಯಾಗಿ ಪ್ರೊಸೆಸ್ ಫಾಲೋ ಮಾಡಿದ್ರೆ ಈ ಕಂಪ್ಲೀಟ್ 10 ಲೆವೆಲ್ ಇಂದ ನಾವು 178 ಕೋಟಿಯನ್ನು ಗಳಿಸ್ಕೊಳ್ಬಹುದು. ಈಗ ನಾವು ಫುಲ್ ಫ್ಲೆಜ್ ಆಗಿ 5 ಇಂಟು 5 10 ಲೆವೆಲ್ ಕೆಲಸ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ಅದಕ್ಕೆ ನಮಗೆ 178 ಕೋಟಿ ಸಿಗಬಹುದು. ಬಟ್ ಎಲ್ಲರಿಗೂ ಗೊತ್ತು ಇದು ಸಂಭವವಿಲ್ಲ. ಸೊ ಅದೇ ಪ್ರಕಾರ ನಾವು ಈ ಒಂದರಲ್ಲಿ 10% ಸಕ್ಸಸ್ಫುಲ್ ಆದರೆ 17 ಕೋಟಿ ಗಳಿಸ್ಕೊಳ್ಬಹುದು. ಅದೇ ಆದ್ರೂ ಕೂಡ 1% ಸಕ್ಸಸ್ ಆದ್ರೂ ಕೂಡ 1.78 crore ಅನ್ನು ನಾವಿಲ್ಲಿ ಅರ್ನ್ ಮಾಡ್ಕೊಳ್ಬಹುದು. ಸೊ ನಾವು ಈಗ ಡಿಸೈಡ್ ಮಾಡಬೇಕು ನಾವು ಹೆಂಗ್ ಕೆಲಸ ಮಾಡ್ಬೇಕಂತ. ಮೂರನೇದಾಗಿ ಟೀಮ್ ರಾಯಲ್ಟಿ ಇನ್ಕಮ್ ಇದೆ. ಟೀಮ್ ರಾಯಲ್ಟಿ ಇನ್ಕಮ್ ಏನಂದ್ರೆ ಏನು? ಇಲ್ಲಿ ನಿಮ್ಗೆ 3 ರ್ಯಾಂಕ್ ಇರ್ತವೆ, ಸಿಲ್ವರ್, ಗೋಲ್ಡ್ ಮತ್ತೆ ಡೈಮಂಡ್. ಅದು ಯಾವ ತರ ಸಿಗತ್ತಂತ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಸಿಲ್ವರ್ ರಾಯಲ್ಟಿ ರ್ಯಾಂಕ್. ಸಿಲ್ವರ್ ರ್ಯಾಂಕ್ ಆಗ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಫ್ರಂಟ್ ಲೈನ್ ಅಲ್ಲಿ ಲೆವೆಲ್ 1 ಅಲ್ಲಿ 5 ಮಂದಿ ಡೈರೆಕ್ಟ್ ಅನ್ನು ರೆಫರ್ ಮಾಡಬೇಕು. ಮತ್ತೆ ಕಡಿಮೆ ಅಂದ್ರೆ 5 ಮಂದಿ ಅವರು ಆಕ್ಟಿವ್ ಆಗಿರ್ಬೇಕು. ಆಕ್ಟಿವ್ ಅಂದ್ರೆ ಪ್ರೈಮ್ ಮೆಂಬರ್ಶಿಪ್ ಪ್ಯಾಕೇಜ್ ತಗೊಂಡಿರ್ಬೇಕು. ನೀವು ಬೇಕಾದ್ರೆ 10 ಮಂದಿ 50 ಮಂದಿ ರೆಫರ್ ಮಾಡಬಹುದು ಡೈರೆಕ್ಟ್ ಆಗಿ, ಬಟ್ ಅದರಲ್ಲಿ ಕನಿಷ್ಠ ಮಟ್ಟಕ್ಕೆ 5 ಮಂದಿ ಪ್ರೈಮ್ ಮೆಂಬರ್ ಆಗಿರಬೇಕು. ಅದರ ಜೊತೆಗೆ ನಿಮ್ದು ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 7, ಲೆವೆಲ್ 8, ಲೆವೆಲ್ 9, ಲೆವೆಲ್ 10 ನಲ್ಲಿ ಕನಿಷ್ಠ ಮಟ್ಟಕ್ಕೆ ಒಬ್ಬರು ಆದರೂ ಕೂಡ ಇಲ್ಲಿ ಆಕ್ಟಿವ್ ಮೆಂಬರ್ ಅಂದ್ರೆ ಪ್ರೈಮ್ ಮೆಂಬರ್ಶಿಪ್ ಪ್ಯಾಕೇಜ್ ಅನ್ನು ತಗೊಂಡಿರಬೇಕು. ಸೊ ಆವಾಗ ನಿಮಗೆ ಇಲ್ಲಿ ಸಿಲ್ವರ್ ರ್ಯಾಂಕ್ ಸಿಗುತ್ತೆ. ಸಿಲ್ವರ್ ರ್ಯಾಂಕ್ ಆದ್ಮೇಲೆ ನಿಮ್ಗೆ ಲಾಭ ಏನಂದ್ರೆ, ನಿಮ್ಮ ಟೀಮ್ ಇಂದ ಅಂದ್ರೆ 11ನೇ ಲೆವೆಲ್ ಇಂದ ನಿಮಗೆ ಅನ್ಲಿಮಿಟೆಡ್ ಡೆಪ್ತ್ ವರೆಗೆ ಜಾಯ್ನಿಂಗ್ ವ್ಯಾಲ್ಯೂ ಮೇಲೆ ನಿಮಗೆ 1% ಸಿಗುತ್ತೆ. ಅಂದ್ರೆ ಅದು 15 ರೂಪಾಯಿ ನಿಮಗೆ ಪ್ರತಿಯೊಬ್ಬರಿಂದ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಡೆಪ್ತ್ ತನಕ ಕೂಡ ನಿಮ್ಮ ಟೀಮ್ ಇಂದ ಅರ್ನ್ ಮಾಡ್ಕೊಳ್ಬಹುದು. ಇನ್ನೊಂದು ಅದರಲ್ಲಿ ಏನಿದೆ, ಲೀಡರ್ಶಿಪ್ ರಾಯಲ್ಟಿ ಅಂತ ಇದೆ. ಇದು ಒಂದು ಸ್ಪೆಷಲ್ ಕೇಸ್. ನೀವು ಜಾಯಿನ್ ಆದ ಮೇಲೆ ನೀವು ಪ್ರೈಮ್ ಮೆಂಬರ್ ಆಗಿ ನಿಮ್ಮ ಕೆಳಗಡೆ ಕನಿಷ್ಠ ಮಟ್ಟಕ್ಕೆ 5 ಮಂದಿ ಜನರನ್ನು ಪ್ರೈಮ್ ಮೆಂಬರ್ ಮಾಡಬೇಕು. ಆಮೇಲೆ ಆ 5 ಮಂದಿ ಅವ್ರದ್ದು 5 ಮಂದಿ ಪ್ರೈಮ್ ಮೆಂಬರ್ ಮಾಡಿದ್ರೆ ಅಂದ್ರೆ 5 ಇಂಟು 5 25. ಈ ತರ 5 ಮಂದಿ ಕಂಪ್ಲೀಟ್ ಆಗಿ ಮಾಡಿದ್ರೆ ಯಾವುದೇ ಮಿಸ್ ಆಗಬಾರ್ದು. ಸೊ ಆವಾಗ ಕಂಪನಿ ಏನ್ ಮಾಡುತ್ತೆ, ಆ 5 ಮಂದಿ ಟೀಮ್ ಅರ್ನಿಂಗ್ ಮೇಲೆ ನಿಮಗೆ 10% ಇನ್ಸೆಂಟಿವ್ ಕೊಡುತ್ತೆ. ಲೀಡರ್ಶಿಪ್ ಬೋನಸ್ ಯಾವತ್ತ ಕೊಡುತ್ತೆ, ಅವರು ಸಿಲ್ವರ್ ಆಗುವ ತನಕ ನಿಮಗೆ ಅವ್ರದ್ದು ಇನ್ಕಮ್ ಮೇಲೆ 10% ನಿಮಗೆ ಲೀಡರ್ಶಿಪ್ ರಾಯಲ್ಟಿ ಸಿಗತ್ತೆ. ಅಂದ್ರೆ ನೀವು 5 ಮಂದಿ ಮಾಡಬೇಕು, ಆಕ್ಟಿವ್ ಇರಬೇಕು ಅವರು. ಮತ್ತೆ ಆ 5 ಮಂದಿ ಆಕ್ಟಿವ್ ಇಂದ ಅವ್ರ ಕಡೆ 5 ಮಂದಿ ಆಕ್ಟಿವ್ ಇರಬೇಕು. ಅಂದ್ರೆ 5 ಇಂಟು 5 25 ಆಗಿರ್ಬೇಕು. ಅವಾಗ ಅವ್ರದ್ದು ಇನ್ಕಮ್ ಅಲ್ಲಿ ನಿಮಗೆ 10% ಸಿಗುತ್ತೆ. ಇನ್ನೊಂದು ಗೋಲ್ಡ್ ರ್ಯಾಂಕ್, 2ನೇ ರ್ಯಾಂಕ್ ಇದು ಗೋಲ್ಡ್ ರಾಯಲ್ಟಿ ರ್ಯಾಂಕ್ ಅಂತೇವೆ. ಈ ಗೋಲ್ಡ್ ರಾಯಲ್ಟಿ ಆಗ್ಲಿಕ್ಕೆ ಏನಾಗಬೇಕು, ನಿಮ್ದು ಫ್ರಂಟ್ ಲೈನ್ ಅಲ್ಲಿ 5 ಮಂದಿ ಸಿಲ್ವರ್ ಆಗಬೇಕು. ಅವಾಗ ಏನಾಗುತ್ತೆ, ನಿಮಗೆ ಗೋಲ್ಡ್ ರ್ಯಾಂಕ್ ಸಿಗತ್ತೆ. 5 ಮಂದಿ ಸಿಲ್ವರ್ ಆಗಬೇಕು. ಅವಾಗ ಏನಾಗುತ್ತೆ, ನಿಮಗೆ 11ನೇ ಲೆವೆಲ್ ಇಂದ ಅನ್ಲಿಮಿಟೆಡ್ ಡೆಪ್ತ್ ತನಕ 2% ನಿಮಗೆ ರೆಫರಲ್ ಇನ್ಕಮ್ ಸಿಗತ್ತೆ ಕಂಪ್ಲೀಟ್ ಟೀಮ್ ಇಂದ. ಮೂರನೇದಾಗಿ ರ್ಯಾಂಕ್ ಇರೋದು ಡೈಮಂಡ್ ರಾಯಲ್ಟಿ ರ್ಯಾಂಕ್. ಡೈಮಂಡ್ ಆಗ್ಬೇಕಂದ್ರೆ ನಿಮ್ಮ ಕೆಳಗಡೆ ಲೆವೆಲ್ 1 ಟೀಮ್ ಅಲ್ಲಿ 5 ಮಂದಿ ಗೋಲ್ಡ್ ಅಚೀವ್ ಮಾಡಿರಬೇಕು. ಅವಾಗ ಏನಾಗುತ್ತೆ, ನಿಮಗೆ ಡೈಮಂಡ್ ರ್ಯಾಂಕ್ ಸಿಗುತ್ತೆ. ಇಲ್ಲಿ ಡೈಮಂಡ್ ರ್ಯಾಂಕ್ ಆದಾಗ ನಿಮಗೆ ಕಂಪನಿ 3% 11th ಲೆವೆಲ್ ಇಂದ ಅನ್ಲಿಮಿಟೆಡ್ ಡೆಪ್ತ್ ತನಕ ಏನು ಹೊಸ ಜಾಯ್ನಿಂಗ್ ಆಗುತ್ತೆ ಅದರ ಮೇಲೆ ನಿಮಗೆ 3% ರೆಫರಲ್ ಕೊಡುತ್ತೆ. ಇದು ಡೈಮಂಡ್ ರ್ಯಾಂಕ್. 4ನೇದಾಗಿ ಕಂಪನಿ ರಾಯಲ್ಟಿ ಅಂತ ಇದೆ. ಅದಕ್ಕೆ ನಾವು ಕ್ರೌನ್ ಡೈಮಂಡ್ ಅಂತ ಹೇಳ್ತೇವೆ. ಕ್ರೌನ್ ಡೈಮಂಡ್ ಅಂದ್ರೆ ನಿಮ್ಮ ಕೆಳಗಡೆ ಕನಿಷ್ಠ ಮಟ್ಟಕ್ಕೆ ನಿಮ್ಮ ಕಂಪ್ಲೀಟ್ 10 ಲೆವೆಲ್ ಟೀಮ್ ಅಲ್ಲಿ 5 ಮಂದಿ ಗೋಲ್ಡ್ ಅಚೀವ್ ಮಾಡಿರ್ಬೇಕು. ಕ್ಷಮಿಸಿ, ಡೈಮಂಡ್ ರ್ಯಾಂಕ್ ಅನ್ನು ಅಚೀವ್ ಮಾಡಿರಬೇಕು ಇಲ್ಲಿ ನಿಮ್ಮ ಲೆವೆಲ್ 1 ಅಲ್ಲಿ. ಮತ್ತೆ
ಅವರು 4 ಲೆವೆಲ್ ತನಕ ಅವ್ರ ಸ್ಟ್ರಕ್ಚರ್ ಬಂದು ಸರಿಯಾಗಿ ಆಕ್ಟಿವ್ ಮೆಂಬರ್ದು 5, 25, 125, 625 ಆಗಿರಬೇಕು. ಆ ಕಂಡೀಷನ್ ನಿಮಗೆ ಕ್ರೌನ್ ಡೈಮಂಡ್ ಪೊಸಿಷನ್ ಸಿಗತ್ತೆ. ಮತ್ತೆ ಕ್ರೌನ್ ಡೈಮಂಡ್ ಆದಾಗ ನಿಮಗೆ ನಿಮ್ಮ ಟೀಮ್ ಅಲ್ಲ, ಕಂಪ್ಲೀಟ್ ಕಂಪನಿಯಲ್ಲಿ ಆಗುವಂತಹ ಜಾಯ್ನಿಂಗ್ ಮೇಲೆ 11th ಲೆವೆಲ್ ಇಂದ ಅನ್ಲಿಮಿಟೆಡ್ ಡೆಪ್ತ್ ವರೆಗೆ 1% ನಿಮಗೆ ಇಲ್ಲಿ ಕಂಪನಿ ಟರ್ನ್ ಓವರ್ ಅಂದ್ರೆ ಕಂಪನಿ ಜಾಯ್ನಿಂಗ್ ವ್ಯಾಲ್ಯೂ ಮೇಲೆ ರಾಯಲ್ಟಿ ಸಿಗುತ್ತೆ. ಇದು ಒಂದು ದೊಡ್ಡ ಇನ್ಕಮ್ ಆಗಬಹುದು ಇಲ್ಲಿ. ಆಮೇಲೆ 5ನೇ ಇನ್ಕಮ್ ಬಂದು ರೀಪರ್ಚೇಸ್ ಇನ್ಕಮ್. ಇದು ಒಂದು ಒಳ್ಳೆಯ ಇನ್ಕಮ್ ಅಂತ ತಿಳ್ಕೊಳ್ಬಹುದು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಕಾಣಬಹುದು, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇದೇ ದೊಡ್ಡ ಇನ್ಕಮ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಕಂಪ್ನಿ ಮಾಡುತ್ತಂದ್ರೆ, ನೀವು ಇಲ್ಲಾಂದ್ರೆ ನಿಮ್ದು ಡೌನ್ ಲೈನ್ಗಳು ಏನು ಶಾಪಿಂಗ್ ಮಾಡ್ತಾರೆ, ಉದಾಹರಣೆಗೆ ಬಿಲ್ ಪೇ ಮಾಡ್ತಾರೆ, ಆನ್ಲೈನ್ ಶಾಪಿಂಗ್ ಮಾಡಬಹುದು, ಫ್ಲಿಪ್ಕಾರ್ಟ್ ಇಂದ, ಅಮೆಝಾನ್ ಇಂದ, ಇನ್ಶೂರೆನ್ಸ್ ಪೇ ಮಾಡಬಹುದು. ಈ ತರ ಬೇರೆ ಬೇರೆ ಸರ್ವಿಸ್ ಅನ್ನು ಯೂಸ್ ಮಾಡಿದಾಗ ನೆಕ್ಸ್ಟ್ ಮನಿ ಅವರಿಗೆ ಕ್ಯಾಶ್ ಬ್ಯಾಕ್ ಕೊಡುತ್ತೆ. ಈಗ ಅವ್ರದ್ದು ಕ್ಯಾಶ್ ಬ್ಯಾಕ್ ಮೇಲೆ 25% ಕಂಪ್ನಿಯನ್ನು ಮಾಡುತ್ತೆ. ಆ 25% ಅನ್ನು ಅವನ ಮೇಲೆ ಇರುವಂತ 10 ಸೀನಿಯರ್ ಅಪ್ಲೈನ್ ಅಂದ್ರೆ 10 ಲೆವೆಲ್ ಅಬೋ ಅವರಿಗೆ ಈಕ್ವಲ್ ಆಗಿ 25% ಅನ್ನು 10 ಭಾಗದಲ್ಲಿ ಡಿವೈಡ್ ಮಾಡುತ್ತೆ. ಉದಾಹರಣೆಗೆ 2.5%, 2.5% ಎಲ್ಲರಿಗೂ ಲೆವೆಲ್ 1 ರಿಂದ ಲೆವೆಲ್ 10 ತನಕ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದು ರೀಪರ್ಚೇಸ್ ಇನ್ಕಮ್ ಪದೇ ಪದೇ ಬರ್ತಾ ಇರುತ್ತೆ ಯಾವಾಗಾದ್ರೂ ಅವರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಎವ್ರಿ ಮಂತ್ ಆರ್ ಎವ್ರಿ ಡೇ ರಿಕರಿಂಗ್ ಇನ್ಕಮ್. ಇದು ಲಾಂಗ್ ಟರ್ಮ್ ಇನ್ಕಮ್ ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಎಕ್ಸಾಂಪಲ್ ನೀವು ರೀಚಾರ್ಜ್ ಮಾಡ್ತೀರಾ, ಜಿಯೋ, ಏರ್ಟೆಲ್, ಟಾಟಾ ಸ್ಕೈ ಇರ್ಬೋದು, ಯಾವುದೋ ವೌಚರ್ ಬೈ ಮಾಡ್ತಾ ಇರ್ಬೋದು. ಅವಾಗ ಏನಾಗುತ್ತೆ, ನಿಮಗೆ 1% ನಿಮ್ದು ರಾಯಲ್ಟಿ ಪಾಯಿಂಟ್ ಇರಬಹುದು, ಇಲ್ಲ ಡಿಸ್ಕೌಂಟ್ ಪಾಯಿಂಟ್ ಯೂಸ್ ಆಗುತ್ತೆ, ಮತ್ತೆ 2% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನೆಕ್ಸ್ಟ್ ಶಾಪಿಂಗ್ ನೀವು ಪ್ಲಾಟ್ಫಾರ್ಮ್ ಯೂಸ್ ಮಾಡಿದಾಗ ಅಪ್ ಟು 70% ರಾಯಲ್ಟಿ ಪಾಯಿಂಟ್ ಇಲ್ಲಾಂದ್ರೆ ಡಿಸ್ಕೌಂಟ್ ಪಾಯಿಂಟ್ ಯೂಸ್ ಆಗುತ್ತೆ, ಮತ್ತೆ 20% ಕ್ಯಾಶ್ ಬ್ಯಾಕ್ ನಿಮಗೆ ಯೂಸ್ ಆಗುತ್ತೆ. ಅದರ ಜೊತೆಗೆ ನೀವು ಕೊಟ್ಟಂತ MRP ವ್ಯಾಲ್ಯೂ 100% ವರ್ತ್ ಡಿಸ್ಕೌಂಟ್ ಪಾಯಿಂಟ್ ಮತ್ತೆ ನಿಮಗೆ ಜಮಾ ಆಗುತ್ತೆ. ಇಲ್ಲಿ ನೀವು ಬುಕಿಂಗ್ ಮಾಡಿದಾಗ 1 to 5% ರಾಯಲ್ಟಿ ಪಾಯಿಂಟ್ ಡಿಸ್ಕೌಂಟ್ ಪಾಯಿಂಟ್ ಯೂಸ್ ಆಗುತ್ತೆ, ಮತ್ತೆ 2 to 10% ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈಗ ನೆಕ್ಸ್ಟ್ ಶಾಪಿಯಲ್ಲಿ ನಿಮ್ಗೆ ಏನು ಸಿಗುತ್ತೆ, ನೆಕ್ಸ್ಟ್ ಶಾಪಿ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಗ್ಯಾಸ್ ಸೇವರ್ ಇದೆ, ವೀಟ್ ಗ್ರಾಸ್ ಪೌಡರ್ ಇದೆ, ಮತ್ತೆ ಅರವಿಂದ್ ಮಫ್ಲಾಲ್ ಅವ್ರದ್ದು ಮೆನ್ಸ್ ಪ್ರೀಮಿಯಂ ಸೂಟ್ ಇದ್ದಾವೆ. ಸೊ ಈ ಐಟಮ್ ಅನ್ನು ನೀವು ಬೈ ಮಾಡಿದಾಗ ನಿಮಗೆ 70% ನಿಮಗೆ ರಿವಾರ್ಡ್ ಮತ್ತೆ ಡಿಸ್ಕೌಂಟ್ ಪಾಯಿಂಟ್ ಯೂಸ್ ಆಗ್ತವೆ. ಅದ್ರ ಜೊತೆಗೆ ನಿಮ್ಗೆ 20% ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಮತ್ತೆ ಆ ಪ್ರಾಡಕ್ಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಕೊಟ್ಟಂತ ಅಮೌಂಟ್ MRP ವರ್ತ್ ನಿಮ್ಗೆ ಡಿಸ್ಕೌಂಟ್ ಪಾಯಿಂಟ್ ಮತ್ತೆ ಜಮಾ ಆಗುತ್ತೆ. ಸೊ ಈ ತರ ನಿಮ್ಗೆ ಮಲ್ಟಿಪಲ್ ಲಾಭಗಳು ಸಿಗ್ತವೆ ರೀಪರ್ಚೇಸ್ ಮಾಡಿದಾಗ. ಈಗ ಕೆಲವೇ 3 ಐಟಮ್ ಇದ್ದಾವೆ, ಮತ್ತೆ ಮುಂದೆ ಬರುವ ಸಮಯದಲ್ಲಿ ಇನ್ನು ಜಾಸ್ತಿ ಇದರಲ್ಲಿ ಐಟಮ್ಗಳು ಸೇರ್ತಾ ಹೋಗ್ತವೆ. ರೀಪರ್ಚೇಸ್ ಇನ್ಕಮ್ ಅಲ್ಲಿ ಇನ್ನೊಂದು ಭಾಗ ಇದೆ, ಆಫರ್ಸ್ ಅಂಡ್ ಟೈಅಪ್ಸ್. ಈ ಸೆಕ್ಷನ್ ಅಲ್ಲಿ ನಿಮ್ಗೆ 10% ತನಕ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಬಟ್ ಈ ಸೆಕ್ಷನ್ ಅಲ್ಲಿ ನಿಮ್ದು ರಾಯಲ್ಟಿ ಪಾಯಿಂಟ್ ಇರಬಹುದು, ಇಲ್ಲಾಂದ್ರೆ ಡಿಸ್ಕೌಂಟ್ ಪಾಯಿಂಟ್ ಇಲ್ಲಿ ಯೂಸ್ ಆಗಲ್ಲ. ಸೊ ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಬಟ್ ರಾಯಲ್ಟಿ ಮತ್ತೆ ಡಿಸ್ಕೌಂಟ್ ಪಾಯಿಂಟ್ ಯೂಸ್ ಆಗಲ್ಲ. ಜಬಾಂಗ್ ಇದೆ, ನೆಟ್ ಮೇಟ್ಸ್ ಇದೆ, ಮೆಡಿಕಲ್ ಟ್ಯಾಬ್ಲೆಟ್ಸ್ ಎಲ್ಲ ಬೈ ಮಾಡ್ಕೊಳ್ಬಹುದು. ಅಪ್ನಾ ಆನ್ಲೈನ್ ಬಜಾರ್ ಅಂತ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಐಟಮ್ ಅನ್ನು ಶಾಪಿಂಗ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನೀವು ಇನ್ಶೂರೆನ್ಸ್ ಕೂಡ ಇಲ್ಲಿ ಪೇ ಮಾಡ್ಕೊಳ್ಬಹುದು, ಇಲ್ಲ ಪರ್ಚೇಸ್ ಮಾಡ್ಕೊಳ್ಬಹುದು. ಅದರ ಮೇಲೆ ಕೂಡ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆನ್ಲೈನ್ ಬಜಾರ್ ರೀಪರ್ಚೇಸ್ ಇನ್ಕಮ್. ಸೊ ಅಪ್ನಾ ಬಜಾರ್ ಆನ್ಲೈನ್ ಇದರಲ್ಲಿ ನೀವು ಶಾಪಿಂಗ್ ಮಾಡಿದ್ರೆ 8% ತನಕ ಕ್ಯಾಶ್ ಬ್ಯಾಕ್ ಸಿಗುತ್ತೆ. 2% ಏನಾಗುತ್ತೆ, ಅದರಲ್ಲಿ ನಿಮ್ದು ಎಲ್ಲ ಅಪ್ಲೈನ್ಗಳಿಗೆ ಡಿವೈಡ್ ಆಗಿ ಶೇರ್ ಆಗುತ್ತೆ. ಹೋಮ್ ಡೆಲಿವರಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ, ಮತ್ತೆ 7 ಡೇ ರಿಟರ್ನ್ ಪಾಲಿಸಿ ಇದೆ, ಯಾವುದೇ ಕ್ವಶನ್ ಕೇಳಿದೆ. ಸೊ ನೀವು ಈ ಒಂದು ಅಪ್ನಾ ಆನ್ಲೈನ್ ಬಜಾರ್ ಯೂಸ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ 8% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈಗ ರೀಪರ್ಚೇಸ್ ಇನ್ಕಮ್ ಅಂದ್ರೆ ಎಷ್ಟು ಅರ್ನ್ ಮಾಡುವಂತ ಉದಾಹರಣೆಗೆ ನಿಮ್ಮ ಟೀಮ್ ಸೈಜ್ 1 ವರ್ಷದಲ್ಲಿ 1 crore ಆದ್ರೆ, ಆ 1 crore ಜನರು ಮೊಬೈಲ್ ರಿಚಾರ್ಜ್ ಮಾತ್ರ ಮಾಡ್ಕೊಂಡ್ರೆ, ಅಂದ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕಡಿಮೆ ಆದ್ರೂ ಕೂಡ 2 ಸಿಮ್ ಇಲ್ಲಾದ್ರೆ 2 ಮೊಬೈಲ್ ಇದ್ದೇ ಇರ್ತವೆ. ಸೊ ಅವನು ಆ 2 ಮೊಬೈಲ್ ಅಲ್ಲಿ 100 ರೂಪಾಯಿ ರಿಚಾರ್ಜ್ ಮಾಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಿಂಗಳಿಗೆ ಒಂದು 200 ರೂಪಾಯಿ ಅಂತೂ ರಿಚಾರ್ಜ್ ಮಾಡೇ ಮಾಡ್ತಾನೆ. ಸೊ ಆ 200 ರೂಪಾಯಿದು 2% ಬಂದು 4 ರೂಪಾಯಿ ಆಗುತ್ತೆ ಕ್ಯಾಶ್ ಬ್ಯಾಕ್. ಸೊ ನಿಮ್ಮ ಟೋಟಲ್ ಟೀಮ್ ಎಷ್ಟಿದೆ, ಟೋಟಲ್ ಟೀಮ್ ನಿಮ್ದು 1 ಕೋಟಿ ಇದೆ. ಸೊ ಆ 1 ಕೋಟಿ ಮಂದಿ ತಿಂಗಳಿಗೆ 4 ರೂಪಾಯಿ ಕ್ಯಾಶ್ ಬ್ಯಾಕ್ ಜನರೇಟ್ ಮಾಡ್ತಾ ಇದಾರೆ. ಅಂದ್ರೆ ಉದಾಹರಣೆಗೆ ಕಂಪನಿಗೆ ಅಂದ್ರೆ ಆ ಟೀಮ್ ಇಂದ 4 ಕೋಟಿ ಕ್ಯಾಶ್ ಬ್ಯಾಕ್ ಜನರೇಟ್ ಆಗ್ತಾ ಇದೆ.
ಆ 4 ಕೋಟಿಯಲ್ಲಿ 25% ಏನಾಗ್ತಾ ಇದೆ, ಕಂಪ್ಲೀಟ್ ಟೀಮಿಗೆ ಶೇರ್ ಆಗ್ತಾ ಇದೆ. ಅಂದ್ರೆ 4 ಕೋಟಿ ಇದು 25% ಅಂದ್ರೆ 1 ಕೋಟಿ. ಆ 1 ಕೋಟಿ ಏನಾಗ್ತದೆ 10 ಲೆವೆಲ್ಗೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ 10 ಲೆವೆಲ್ ಡಿವೈಡ್ ಆದರೆ 1 ಕೋಟಿಯ 10ನೇ ಭಾಗ ಅಂದ್ರೆ ಎಲ್ಲರಿಗೂ 10 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಜಸ್ಟ್ ರೀಪರ್ಚೇಸ್ ಇನ್ಕಮ್. ಇದು ಯಾವುದೇ ಮನಿ ರೊಟೇಷನ್ ಅಲ್ಲ. ಅಲ್ಲಿ ಆದಂತಹ ಕ್ಯಾಶ್ ಬ್ಯಾಕ್ ಉತ್ಪತ್ತಿ ಮತ್ತೆ ಕಂಪನಿಗೆ ಸಿಕ್ಕಂತ ಲಾಭದಲ್ಲಿ ಏನ್ ಮಾಡ್ತಾರೆ ಕಂಪನಿ ಎಲ್ಲರಿಗೂ ಈ ಇನ್ಕಮ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದಕ್ಕೆ ನಾವು ರೀಪರ್ಚೇಸ್ ಇನ್ಕಮ್ ಅಂತ ಹೇಳ್ಬೋದು. ಇದು ಒಂದು ಕೇವಲ ಮೊಬೈಲ್ ರೀಚಾರ್ಜ್ ಉದಾಹರಣೆ. ಈ ತರ ಬಹಳಷ್ಟು ಸೌಲಭ್ಯಗಳು ಮತ್ತೆ ಸರ್ವಿಸ್ಗಳು ಅವೈಲೇಬಲ್ ಇದ್ದಾವೆ ನೆಕ್ಸ್ಟ್ ಮನಿಯಲ್ಲಿ. ಆರನೇದಾಗಿ ಆಟೋ ಬೈನರಿ. ಈ ನೆಕ್ಸ್ಟ್ ಮನಿಯಲ್ಲಿ ಒಂದು ಬೈನರಿ ಇನ್ಕಮ್ ಕೂಡ ಇದೆ. ಅದರಲ್ಲಿ ಏನ್ ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಶಾಪಿಂಗ್ ಇಂದ ಅವೈಲೇಬಲ್ ಆಗುವಂತ ಪ್ರಾಡಕ್ಟ್ಗಳು, ಉದಾಹರಣೆಗೆ ಬೆರಿ ಪ್ಲಸ್, ನೆಕ್ಸ್ಟ್ ಅಲೋವೆರಾ ಸೋಪ್, ಶಾಂಪೂ ಇರ್ಬೋದು, ಈ ತರ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದ್ದಾವೆ. ಆ ಪ್ರಾಡಕ್ಟ್ ನೀವು ಬೈ ಮಾಡಿದಾಗ ಆಟೋಮೆಟಿಕ್ ಆಗಿ ಏನಾಗ್ತಾರೆ ಆಟೋ ಬೈನರಿಯಲ್ಲಿ ಎಂಟ್ರಿ ಆಗ್ತೀರಾ. ಆಟೋ ಬೈನರಿಯಲ್ಲಿ ಯಾವ ತರ ಇರುತ್ತಂದ್ರೆ ನಿಮ್ಮ ಸ್ವಂತ ಟೀಮ್ ಇಲ್ಲಿ ಆಟೋಮೆಟಿಕ್ ಆಗಿ ಲೆಫ್ಟ್ ರೈಟ್ ಸೆಟ್ ಆಗಿಬಿಡುತ್ತೆ. ನೀವೆಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೇಕಂತ ಇಲ್ಲ. ಒಬ್ಬ ಪರ್ಸನ್ ನಿಮ್ ಲೆಫ್ಟ್ ಹೋಗ್ತಾನೆ, ಒಬ್ಬ ಪರ್ಸನ್ ರೈಟ್ ಹೋಗ್ತಾನೆ. ಈ ತರ ಆಟೋಮೆಟಿಕ್ ಆಗುತ್ತೆ. ನಿಮ್ಮ ಸ್ವಂತ ಟೀಮ್ ಏನಿದೆ ಅಲ್ವಾ, ಅದು ಆಟೋಮೆಟಿಕ್ ಆಗಿ ಅವರು ಯಾವಾಗ ಪ್ರಾಡಕ್ಟ್ ಬೈ ಮಾಡ್ತಾರೆ ಆಟೋಮೆಟಿಕ್ ಆಗಿ ಬೈನರಿ ಟ್ರೀಯಲ್ಲಿ ಬಂದು ಸೆಟ್ ಆಗಿಬಿಡ್ತಾರೆ. ಈ ತರ ಉದಾಹರಣೆಗೆ ನಿಮ್ಗೆ ಇಲ್ಲಿ ಯಾವ್ದು ಇನ್ಕಮ್ ಸಿಗತ್ತಂದ್ರೆ, ಈಗ ಉದಾಹರಣೆಗೆ ನಿಮ್ಮ ಡೈರೆಕ್ಟ್ ಜನ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅವ್ರದ್ದು ಪರ್ಚೇಸ್ ವ್ಯಾಲ್ಯೂ ಮೇಲೆ ನಿಮ್ಗೆ 5% ರೆಫರಲ್ ಸಿಗತ್ತೆ. ಉದಾಹರಣೆಗೆ ನಿಮ್ಮ ರೆಫರ್ ಮಾಡಿ ಡೈರೆಕ್ಟ್ ಪೀಪಲ್ಗಳು 1 ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿದ್ರೆ 5% ನಿಮ್ಗೆ 5,000 ರೂಪಾಯಿ ನಿಮ್ಗೆ ಇಲ್ಲಿ ಲಾಭ ಆಗತ್ತೆ. ಅದ್ರ ಜೊತೆಗೆ ನಿಮ್ಮ ಟೀಮ್ ಇನ್ಕಮ್ ಮೇಲೆ ಬೈನರಿ ಟ್ರೀಯಲ್ಲಿ ನಿಮ್ಮ ಟೀಮಿಗೆ ಬಂದಂತ ಇನ್ಕಮ್, ಉದಾಹರಣೆಗೆ ಇಲ್ಲಿ ಒಂದು ಟೀಮಿಗೆ 50,000 ಬಂತು, ಇನ್ನೊಂದು ಟೀಮಿಗೆ 50,000 ಬಂತು, ಟೋಟಲಿ 1 ಲಕ್ಷ. ಸೊ ಆ ಟೀಮ್ ಇನ್ಕಮ್ ಮೇಲೆ ಕೂಡ ನಿಮ್ಗೆ 10% ನಿಮ್ಗೆ ಇಲ್ಲಿ ಇನ್ಕಮ್ ಸಿಗತ್ತೆ. ಅದು 10% 50,000, 5,000, ಇನ್ನೊಂದು ಟೀಮ್ ಒಂದು 10,000, 50,000. ಈ ತರ ಎಷ್ಟು ಟೀಮ್ ಇರ್ತಾವೆ ಎಲ್ಲಾ ಟೀಮ್ದು ಅರ್ನಿಂಗ್ ಮೇಲೆ, ಅವ್ರದ್ದು ಅರ್ನಿಂಗ್ ಮೇಲೆ ನಿಮ್ಗೆ 10% ಕೊಡುತ್ತೆ ಕಂಪನಿ. ಸೊ ಇಲ್ಲಿ ಉದಾಹರಣೆಗೆ 5,000 ಬಂತು. ಮತ್ತೆ ನಿಮ್ಗೆ ಇಲ್ಲಿ ಬೈನರಿ ಕ್ಯಾಪಿಂಗ್ ಬಂದು ನಿಮ್ದು 2 ಟೀಮ್ದು ಕ್ಯಾಪಿಂಗ್. ಎಕ್ಸಾಂಪಲ್ 2 ಟೀಮಿಂದಂತ ಆದ ಶಾಪಿಂಗ್ 1 ಲಕ್ಷ, ಇದೊಂದು 10% 10,000. ಸೊ ಟೋಟಲ್ ಆಗಿ ಈ ಬೈನರಿ ಟ್ರೀಯಿಂದ ನಿಮ್ಗೆ 3 ಇನ್ಕಮ್ ಬರ್ತದೆ: ರೆಫರಲ್, ಲೀಡರ್ಸ್ ಬೋನಸ್ ಮತ್ತೆ ಬೈನರಿ ಇನ್ಕಮ್ ಬರುತ್ತೆ. ಸೊ ನೀವು ಈ ಟ್ರೀ ಇಂದ ಆಲ್ಮೋಸ್ಟ್ ಈಗ ಉದಾಹರಣೆ ಪ್ರಕಾರ 30,000 ಅರ್ನ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಕ್ಯಾಪಿಂಗ್ ಬಂದು ನಿಮ್ಮ ಪರ್ಚೇಸ್ ಮೇಲೆ ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಪರ್ ಡೇ ಬಂದು 1 ಲಕ್ಷ ರೂಪಾಯಿ. ನಿಮ್ದು ಕ್ಯಾಪಿಂಗ್ ಯಾವ ತರ ಇರ್ತದೆ, ನೀವು ಏನ್ ಐಟಮ್ ಬೈ ಮಾಡ್ತೀರಾ ಅದರ ಪ್ರಕಾರ ಇಲ್ಲಿ ಕ್ಯಾಪಿಂಗ್ ನಿಮ್ದು ಸೆಟ್ ಆಗುತ್ತೆ. ಇಲ್ಲಿ ಉದಾಹರಣೆಗೆ ನೀವು ಮೊಟ್ಟ ಮೊದಲಾಗಿ 1,000 ರೂಪಾಯಿ ಐಟಮ್ ಬೈ ಮಾಡಿದ್ರೆ ನಿಮ್ದು ಇವತ್ತಿನ ಕ್ಯಾಪಿಂಗ್ 1 ಲಕ್ಷ. ಮೇ ಬಿ ಆಫ್ಟರ್ 2 ಡೇಸ್ ಇರ್ಬೋದು, 3 ಡೇಸ್ ಇಂದ ಮತ್ತೊಂದು ಐಟಮ್ ಬೈ ಮಾಡಿದ್ವಿ 1,000, ಮೊದಲಿನ 1,000 ಆಮೇಲೆ ಮತ್ತೆ ಬೈ ಮಾಡಿದ 1,000, ಎರಡು ಸೇರಿ 2,000 ಆಯ್ತು. ಸೊ ಇವತ್ತಿನ ನಿಮ್ಮ ಕ್ಯಾಪಿಂಗ್ ಇನ್ಕ್ರೀಸ್ ಆಗಿ 2,000 ರೂಪಾಯಿ ಸ್ಟಾರ್ಟ್ ಆಗಿದೆ. ಈ ತರ ನೀವು ಪರ್ಚೇಸ್ ಮಾಡ್ತಾ ಮಾಡ್ತಾ ನಿಮ್ಮ ಕ್ಯಾಪಿಂಗ್ ಅನ್ನು 1 ಲಕ್ಷ ತಗೊಂಡು ಹೋಗಬಹುದು. ಸೊ ಅದೇ ಪ್ರಕಾರ ಹೇಳಿದಂಗೆ ಇದು ಒಂದು ಯುನಿಕ್ ಬೈನರಿ. ಇಲ್ಲಿ ಸಿಂಗಲ್ ಲೆಗ್ ಆಟೋ ಬೈನರಿ ನಾವು ಮಾಡ್ಕೊಳ್ಬಹುದು. ಇದು ಯಾವ ತರ ಅಂದ್ರೆ ಏನು, ಉದಾಹರಣೆಗೆ ನಿಮ್ದು 2 ಲೆಗ್ ಇರ್ತವೆ, ಎ ಮತ್ತೆ ಬಿ, ಟೀಮ್ ಎ ಮತ್ತೆ ಟೀಮ್ ಬಿ. ಸೊ ಟೀಮ್ ಎ ದಲ್ಲಿ ಒಳ್ಳೆ ಬಿಸ್ನೆಸ್ ಆಗಿದೆ, ಟೀಮ್ ಬಿ ದಲ್ಲಿ ಏನೂ ಆಗಿಲ್ಲ. ಟೀಮ್ ಎ ದಲ್ಲಿ ಎ ಅವನು ಬಂದು 30,000 ಟೀಮ್ ಆಗಿದೆ, ಇನ್ನೊಬ್ರು ಬಂದು 25,000. ಆ ಕೇಸಲ್ಲಿ ಏನಾಗತ್ತಂದ್ರೆ ನಿಮ್ಮ ಹೈಯರ್ ಬಿಸ್ನೆಸ್ ಬಂದ್ಕೊಂಡು ಪವರ್ ಲೆಗ್ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಇದು 30,000, ಇದು ಬಂದು ನಿಮ್ದು ಪವರ್ ಲೆಗ್, ಮತ್ತೆ ಇದು ಮನಿ ಲೆಗ್ ಬಂದು 25,000. ಅವಾಗ ಏನಾಗುತ್ತೆ ಬೈನರಿ ನಿಮ್ದು ಶಿಫ್ಟ್ ಆಗುತ್ತೆ. ಇಲ್ಲಿ ಬೈನರಿ ಶಿಫ್ಟ್ ಆಗುತ್ತೆ, ಈ ಲೈನ್ ಈ ತರ ಮೂವ್ ಆದಾಗ. ಸೊ ನಿಮ್ದು ಇದು ಬೈನರಿ ಟ್ರೀ ಆಗುತ್ತೆ. 30,000 ರೂಪಾಯಿ ಪವರ್ ಆಗುತ್ತೆ, 25,000 ರೂಪಾಯಿ ವೀಕರ್ ಆಗುತ್ತೆ. ಸೊ ಮ್ಯಾಚಿಂಗ್ ಬಂದ್ಕೊಂಡು 25,000. ಅದರದ್ದು ನಿಮ್ಗೆ 10% ಬೈನರಿ ಸಿಗುತ್ತೆ, 2,500 ರೂಪಾಯಿ. ಸೊ ಇದರ ಹೇಳುವ ಅರ್ಥ ಅಂದ್ರೆ ನಿಮ್ದು ಯಾವುದೇ ಬಿಸ್ನೆಸ್ ಇಲ್ಲಿ ಪವರ್ ಇಲ್ಲ ಅಂತ, ಇಲ್ಲಾಂದ್ರೆ ಮನಿ ಲೆಗಲ್ಲಿ ಬಿಸ್ನೆಸ್ ಇಲ್ಲ ಅಂದ್ರೆ ಮಿಸ್ ಮ್ಯಾಚ್ ಆಗಲ್ಲ ಮತ್ತೆ ವೇಸ್ಟ್ ಆಗಲ್ಲ. ಸೊ ಈ ತರ ನೀವು ಬೈನರಿ ಇನ್ಕಮ್ ನೋಡ್ಲಿಕ್ಕೆ ಹೋದ್ರೆ 10% ಇನ್ಕಮ್ ನಿಮ್ಗೆ ನಿಮ್ಮ ಟೀಮ್ ಇಂದ 5 ಲೆವೆಲ್ ತನಕ ಬರ್ತಾ ಇರುತ್ತೆ. ಸೊ ಇದು ನೀವು ಒಂದು ವಿಚಾರ ಮಾಡಿದ್ರೆ ದೊಡ್ಡ ಇನ್ಕಮ್ ಆಗುತ್ತೆ ಇಲ್ಲಿ. 7ನೇದಾಗಿ ನಿಮ್ಗೆ ಇನ್ನೊಂದು ಅವಕಾಶ ಇದೆ, ಮರ್ಚೆಂಟ್ ಕ್ರಿಯೇಟ್ ಮಾಡುವುದು. ಇದು ಸೇಮ್ ಲೈಕ್ ಪೇಟಿಎಂ. ಪೇಟಿಎಂ ಏನ್ ಮಾಡ್ತಾ ಇದೆ, ಎಲ್ಲ ಅಂಗಡಿಯನ್ನು ಟೈ ಅಪ್ ಮಾಡಿ ನೀವು ಪೇಟಿಎಂ ಯೂಸರ್ ಆದಾಗ ನಿಮ್ಮ ಪೇಟಿಎಂ ಇಂದ ಅಂಗಡಿಯವರಿಗೆ ದುಡ್ಡು ಕೊಡ್ತೀರಾ, ಬಟ್ ನಿಮ್ಗೆ ಏನ್ ಸಿಗಲ್ಲ ಅದರಲ್ಲಿ. ಬಟ್ ನೆಕ್ಸ್ಟ್ ಮನಿ ಒಂದು ವಿಶೇಷತೆ ಏನಂದ್ರೆ ಏನು,
ನೆಕ್ಸ್ಟ್ ಮನಿಯಲ್ಲಿ ಕೂಡ ನೀವು ಖುದ್ದಾಗಿ ಅಂಗಡಿ ಟೈಅಪ್ ಮಾಡ್ಕೊಳ್ಬಹುದು. ಮತ್ತೆ ಅಂಗಡಿಯಲ್ಲಿ ಟೈಅಪ್ ಆದ ಅಂಗಡಿಯಲ್ಲಿ ನಿಮಗೆ 10% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಈ 10% ಡಿಸ್ಕೌಂಟ್ ಏನು ಆಗುತ್ತೆ, ನೆಕ್ಸ್ಟ್ ಮನಿ ಕಂಪನಿ ಮತ್ತೆ ಮರ್ಚೆಂಟ್ ಮಧ್ಯದಲ್ಲಿ ಆಗುವಂತ ಒಂದು ಅಗ್ರಿಮೆಂಟ್. ಅಂದ್ರೆ ಅದಕ್ಕೆ ನಾವು ಡಿಫರೆನ್ಸ್ ಪೇಮೆಂಟ್ ಹೇಳ್ಬಹುದು, ಇಲ್ಲಾಂದ್ರೆ ಮಾರ್ಜಿನಲ್ ಕಮಿಷನ್ ಅಂತ ಹೇಳಬಹುದು. ಈ 10% ಅಲ್ಲಿ ಏನಾಗತ್ತಂದ್ರೆ 10% ಮರ್ಚೆಂಟ್ ತನ್ನ ಪ್ರಾಡಕ್ಟ್ ಮೇಲೆ MRP ವ್ಯಾಲ್ಯೂ ಮೇಲೆ ಡಿಸ್ಕೌಂಟ್ ಕೊಡ್ತಾನೆ. ಯಾರಿಗೆ? ಕಸ್ಟಮರ್ಗಳಿಗೆ, ನೆಕ್ಸ್ಟ್ ಮನಿ ಕಸ್ಟಮರ್ಗಳಿಗೆ. 10% ಅಮೌಂಟ್ ಅಲ್ಲಿ 7.5% ಅಂದ್ರೆ 7.5% ಕಸ್ಟಮರ್ಗಳಿಗೆ ನೆಕ್ಸ್ಟ್ ಮನಿ ವ್ಯಾಲೆಟ್ ಯೂಸ್ ಮಾಡಿದ್ರೆ ಆ ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ಆಗುತ್ತೆ. ಉಳಿದಿದ್ದು 2.5% ಅಲ್ಲಿ 1% ಅಮೌಂಟ್ ಆ ಮರ್ಚೆಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ರೆಫರಲ್ ವ್ಯಕ್ತಿಗೆ ಪ್ರತಿ ಸಲ ಆ ಅಂಗಡಿಯಲ್ಲಿ ಆದಂತಹ ಟ್ರಾನ್ಸಾಕ್ಷನ್ ಮೇಲೆ ನೆಕ್ಸ್ಟ್ ಮನಿ ಮುಖಾಂತರ 1% ಅವನಿಗೆ ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಉಳಿದಿದ್ದು 1.5% ಅಲ್ಲಿ 0.5% ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೆಕ್ಸ್ಟ್ ಮನಿ ಕಸ್ಟಮರ್ಗಳಿಗೆ ಅಪ್ ಟು 10 ಲೆವೆಲ್. ಇನ್ನೊಂದು 0.5% ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ 10 ಲೆವೆಲ್ ಅಬೋ ತನಕ ಮರ್ಚೆಂಟ್ ರೆಫರರ್ ಅವ್ರಿಗೆ ಹೋಗುತ್ತೆ. ಮತ್ತೆ 0.5% ಬಂದು ಕಂಪನಿಯ ಲಾಭ ಇಲ್ಲಿ. ಸೊ ಇಲ್ಲಿ ಅದೇನೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 7.5% ಕಸ್ಟಮರ್ಗಳಿಗೆ ಡಿಸ್ಕೌಂಟ್ ಆಗುತ್ತೆ, 1% ಅಂಗಡಿಯನ್ನು ರೆಫರ್ ಮಾಡಿದವನಿಗೆ ಹೋಗುತ್ತೆ ಪ್ರತಿ ಸಲ. ಅದೇ ಪ್ರಕಾರ 0.5% ಕಸ್ಟಮರ್ ಡಾಟಾ ಬೇಸಿಗೆ ಹೋಗುತ್ತೆ, 0.5% ಮರ್ಚೆಂಟ್ ರೆಫರ್ ಮಾಡಿದಂತಹ ಅಪ್ಲೈನ್ಗಳ 10 ಲೆವೆಲ್ ಅಪ್ಲೈನ್ ಹೋಗುತ್ತೆ, ಮತ್ತೆ 0.5% ಕಂಪನಿ ಹೋಗುತ್ತೆ. ಜಸ್ಟ್ ಇಲ್ಲಿ ಥಿಂಕ್ ಮಾಡಿ, ಈಗ ಪೇಟಿಎಂ ಎಷ್ಟು ದುಡ್ಡು ಅರ್ನ್ ಮಾಡ್ತಾ ಇದೆ, ಜಸ್ಟ್ ಅಂಗಡಿ ಟೈಪ್ ಮಾಡಿ ನೀವೆಲ್ಲ ಪೇ ಮಾಡ್ತೀರಾ. ಸೊ ಅದೇ ರೀತಿಯಲ್ಲಿ ನೀವು ಇಲ್ಲಿ ವಿಚಾರ ಮಾಡಿದ್ರೆ ನೀವು ಕೂಡ ಇಲ್ಲಿ ಆ ಪೇಟಿಎಂ ತರನೇ ಅರ್ನಿಂಗ್ ಮಾಡ್ಕೊಳ್ಬಹುದು. ಮುಂದಿನ ಯಾವ ತರ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ವೆರಿ ಸ್ಪೆಷಲ್ ಆಗಿ ನೆಕ್ಸ್ಟ್ ಮನಿ ಅವ್ರದ್ದು ಸ್ವಂತ ಆದಂತ ಒಂದು ಪ್ರೀಪೇಡ್ ಡೆಬಿಟ್ ಕಾರ್ಡ್ ಬರ್ತಾ ಇದೆ. ಪ್ರೀಪೇಡ್ ಅಂದ್ರೆ ಇಲ್ಲಿ ನಿಮ್ದು ಅಮೌಂಟ್, ನಿಮ್ದ ಡೆಬಿಟ್ ಕಾರ್ಡ್ ಅರ್ನಿಂಗ್ ಅನ್ನು ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು ಮತ್ತು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ಅಂಗಡಿಯಲ್ಲಿ ಇರಬಹುದು, ಬಟ್ಟೆ ಅಂಗಡಿ ಇರಬಹುದು, ಸೇಮ್ ಲೈಕ್ ಮಾಸ್ಟರ್ ವೀಸಾ ಡೆಬಿಟ್ ಕಾರ್ಡ್. ಈ ಅಮೌಂಟ್ ಅನ್ನು ಎಲ್ಲದಕ್ಕೂ ಯೂಸ್ ಮಾಡ್ಕೊಬಹುದು, ಬಟ್ ವಿಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಇದು ಬಂದೊಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್. ಥ್ರೂಔಟ್ ಇಂಡಿಯಾದಲ್ಲಿ ನಮ್ಮ ಟ್ರೈನಿಂಗ್ ನಡೀತಾ ಇದೆ. ಇಲ್ಲಿ ನಮ್ದು ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗುತ್ತೆ, 1-to-1 ಮೀಟಿಂಗ್ ಆಗುತ್ತೆ, ಕೆಲವೊಂದು ಪಿಕ್ಚರ್ಗಳು. ನಿಮಗೆ ಇಲ್ಲಿ ಸ್ಪೆಷಲ್ ಆಫರ್ ಇದೆ. ಈಗ ಇದು ಪ್ರತಿ ಸಲ ಬರ್ತಾ ಇರುತ್ತೆ. ಮೊದಲನೇದಾಗಿ ನೀವು ಜಾಯಿನ್ ಹಾಕೊಂಡು ನಿಮ್ಮ ಕೆಳಗಡೆ 15 ಡೈರೆಕ್ಟ್ ಮಾಡಿದ್ರೆ, ಡೈರೆಕ್ಟ್ ಆಕ್ಟಿವ್ ಮೆಂಬರ್ಸ್, ಓಕೆ, 15 ಡೈರೆಕ್ಟ್ ಆಕ್ಟಿವ್ ಮೆಂಬರ್ ಮಾಡಿದ್ರೆ ವಿತಿನ್ 30 days ಫ್ರಮ್ ದ ಡೇಟ್ ಆಫ್ ಜಾಯ್ನಿಂಗ್. ಇಲ್ಲ ಆದರೆ ನೀವು ಜಾಯಿನ್ ಆಗಿ ನೀವು ಪ್ರೈಮ್ ಮೆಂಬರ್ ಆಗಿ ನಿಮ್ಮ ಕೆಳಗಡೆ ಕನಿಷ್ಠ ಮಟ್ಟಕ್ಕೆ 3 ಮಂದಿ ಪ್ರೈಮ್ ಮೆಂಬರ್ ಆಗಬೇಕು. ಮತ್ತೆ ಆ 3 ಮಂದಿ ಅವ್ರದ್ದು 5 ಮಂದಿ ಮಾಡಿರ್ಬೇಕು ಡೈರೆಕ್ಟ್ ಪ್ರೈಮ್ ಮೆಂಬರ್ಸ್. ಅಂದ್ರೆ ನೀವು ಆಗ್ಬೇಕು, ನಿಮ್ ಕೆಳಗಡೆ 3 ಮಂದಿ ಪ್ರೈಮ್ ಮೆಂಬರ್ ಆಗಬೇಕು, ಮತ್ತೆ ಆ 3 ಮಂದಿ ಅವ್ರದ್ದಾದಂತಹ ಡೈರೆಕ್ಟ್ 5 ಮಂದಿಯನ್ನು ಪ್ರೈಮ್ ಮೆಂಬರ್ ಮಾಡಿರಬೇಕು. ಅವಾಗ ಏನಾಗುತ್ತೆ, ನಿಮಗೆ ಕಂಪನಿ ವತಿಯಿಂದ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಟ್ರೈನಿಂಗ್ ಫ್ರೀ ಆಗಿ ಸಿಗುತ್ತೆ. ಅದು 2 days ಮತ್ತೆ 1 night ಎಸೆನ್ಷಿಯಲ್ ವರ್ಕ್ಶಾಪ್ ಇರುತ್ತೆ. ಭಾರತ ದೇಶದ ಯಾವುದೇ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸೆಟ್ ಮಾಡ್ತಾರೆ, ಮತ್ತೆ ಎವ್ರಿ ಮಂತ್ ಅದು ಆಗ್ತಾ ಇರುತ್ತೆ. ಸೊ ನೀವು ಅದರಲ್ಲಿ ಫ್ರೀ ಆಗಿ ಕ್ವಾಲಿಫೈ ಆಗಬಹುದು. ಎರಡನೇ ಆಫರ್ ಏನಂದ್ರೆ, ನೀವು ಜಾಯ್ನ್ ಆದ 30 ದಿವಸಗಳ ಒಳಗಡೆ, ನೀವು ಜಾಯ್ನ್ ಆದ್ಮೇಲೆ ನಿಮ್ಮ ಹತ್ರ 90 ದಿವಸ ಟೈಮ್ ಇರುತ್ತೆ. ಆ 90 ದಿವಸದಲ್ಲಿ ನಿಮ್ದು ಲೆವೆಲ್ 1 ಅಲ್ಲಿ 5 ಮಂದಿ ಆಗಿರ್ಬೇಕು, ಲೆವೆಲ್ 2 ದಲ್ಲಿ 5 ಮಂದಿಯಿಂದ ಅವರು 5 ಮಂದಿ ರೆಫರ್ ಮಾಡಿರ್ಬೇಕು, ಅಂದ್ರೆ 25 ಮಂದಿ. ಮತ್ತೆ ಲೆವೆಲ್ 3 ದಲ್ಲಿ ಆ 25 ಮಂದಿಯಿಂದ 125 ಮಂದಿ, ಅಂದ್ರೆ ಅವರು ಕೂಡ 5 ಮಂದಿ ಮಾಡಬೇಕು, ಅವಾಗ 125 ಮಂದಿ ಆಗಿರ್ತವೆ. ನೀವು ಈ ತರ ಅಚೀವ್ ಮಾಡಿದ್ರೆ ನೀವು ದುಬೈ ಇಲ್ಲದ್ರೆ ಬಾಲಿಗೆ ಕ್ವಾಲಿಫೈ ಆಗ್ತೀರಾ. ಸೊ ಇದು ನಿಮ್ಗೆ ಇರುವಂತ ಸ್ಪೆಷಲ್ ಆಫರ್ಸ್ಗಳು. ಇದು ಬಹಳ ಈಸಿಯಾಗಿ ಅಚೀವ್ ಮಾಡ್ಕೊಳ್ಬಹುದು ಪ್ರಾಪರ್ ಪ್ಲಾನಿಂಗ್ ಮಾಡಿದ್ರೆ. ಸೊ ಇದು ಬಂದ್ಕೊಂಡು ಕಂಪ್ಲೀಟ್ ಅವಕಾಶ ಬಗ್ಗೆ ನಾವು ಹೇಳ್ಕೊಟ್ಟಿದ್ದೇವೆ. ಯಾವ ತರ ನೆಕ್ಸ್ಟ್ ಮನಿ ಮತ್ತೆ ಇದರ ಸರ್ವಿಸ್ ಅನ್ನು ಯೂಸ್ ಮಾಡಿ ನಾವಿಲ್ಲಿ ಅರ್ನಿಂಗ್ ಮಾಡ್ಕೊಳ್ಬಹುದು, ಮತ್ತೆ ಇದರಿಂದ ಯಾವ ತರ ನಾವು ಲಾಭವನ್ನು ಪಡ್ಕೊಳ್ಬಹುದು. ಇಲ್ಲಿ ವೆರಿ ಸಿಂಪಲ್ ಏನಂದ್ರೆ ಏನು, ನಾವು ಈಗ ಬೇರೆ ಬೇರೆ ಕಂಪನಿಯ ಆಪ್ ಅನ್ನು ಯೂಸ್ ಮಾಡ್ತೇವೆ. ಜಸ್ಟ್ ಆ ಆಪ್ ಅನ್ನು ಚೇಂಜ್ ಮಾಡಿ ನಾವು ನೆಕ್ಸ್ಟ್ ಮನಿಯನ್ನು ಯೂಸ್ ಮಾಡಿದ್ರೆ ಎರಡು ಕಡೆ ಸೇಮ್ ಸಿಗ್ತಾ ಇದೆ. ಬಟ್ ನೆಕ್ಸ್ಟ್ ಮನಿ ಅಡ್ವಾಂಟೇಜ್ ಅಂದ್ರೆ ನಮಗೆ ಇಲ್ಲಿ ಒಂದು ಅರ್ನಿಂಗ್ ಮಾಡುವಂತ ಒಂದು ಅವಕಾಶವನ್ನು ಈ ಕಂಪನಿ ಕೊಡ್ತಾ ಇದೆ. ಸೊ ನಾವು ಅರ್ನ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಫ್ಯಾಮಿಲಿಗೆ ಯೂಸ್ ಆಗುತ್ತೆ.
ಅದೇ ಪ್ರಕಾರ ಈ ಎಲ್ಲ ಮಾಹಿತಿಯನ್ನು, ಈ ಒಂದು ಅವಕಾಶವನ್ನು ನಾವು ನಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡೋದು ಕೂಡ ನಮಗೆ ಲಾಭ ಆಗ್ತಾ ಇದೆ. ಸೊ ನಾವು ಅರ್ನ್ ಮಾಡೋಣ, ನಾವೆಲ್ಲ ನಮ್ಮ ಸ್ನೇಹಿತರಿಗೆ ಕೂಡ ಅರ್ನ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡೋಣ. ಸೊ ಈ ಒಂದು ಆಸೆಯಿಂದ ನೀವು ಇಷ್ಟುವರೆಗೂ ಈ ಒಂದು ವಿಡಿಯೋವನ್ನು ಕೇಳಿದಿರಿ, ಧನ್ಯವಾದಗಳು. ಮತ್ತೆ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ತಲುಪಿಸಿ ಅಂತ ರಿಕ್ವೆಸ್ಟ್ ಮಾಡಿ ನನ್ನ ಈ ಒಂದು ವೆಬಿನಾರ್ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೇನೆ. ಯಾವುದೇ ಕ್ವಶನ್ ಇದ್ದರೆ ನಿಮಗೆ ಕಳಿಸಿದಂತಹ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತೆ ಅವರಿಗೆ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ಜೈ ಹಿಂದ್, ಜೈ ಕರ್ನಾಟಕ.